ಇಸ್ ಸಚ್ ಎನ್ ಅಮೇಝಿಂಗ್ ಪರ್ಸ್ನಾಲಿಟಿ. ಇವರನ್ನ ದಕ್ಷಿಣ ಭಾರತದ ಮೊಹಮ್ಮದ್ ರಫಿ ಅಂತಾನೆ ಹೇಳ್ತಾರೆ. तेरे घर को ढूंढता है, तेरे घर को ढूंढता है. ಅದು ಪಿ ಬಿ ಶ್ರೀನಿವಾಸ್ನವ್ರಿಗೆ ನೆನ್ಕೊಳ್ಳು, ಗಾಯಕ ಪಿ ಬಿ ಶ್ರೀನಿವಾಸ್. ನಾನು ಜೈಪುರದಲ್ಲಿ ನಮ್ಮ ಕಾರ್ಯಕ್ರಮ ಇತ್ತು, ಇಬ್ಬರು ಒಟ್ಟಾಗಿದ್ದೆವು. ಕಾರ್ಯಕ್ರಮದವರಿಗೆ ಬಹಳ ಖುಷಿ ಆಯಿತು, ನನ್ನ ಹಾಡು ಬಹಳ ಸಂತೋಷ ಆಯಿತು ಅವರಿಗೆ. ಅದೇ ಸ್ಟೇಜಲ್ಲಿ ನನಗೆ ಒಂದು ಬಿರುದು ಕೊಟ್ಟರು ಅವರು, ಏನು ರಫಿಯ ಪುನರ್ಜನ್ಮ. ಅವರೇ ವೇದಿಕೆ ಮೇಲೆ ಬಂದು ಅನೌನ್ಸ್ ಮಾಡಿದ್ರು. ಹೌದು, ಮತ್ತೆ ಟ್ರಾಫಿ ಎಲ್ಲ ಕೊಟ್ಟು ಅವರೇ ಅನೌನ್ಸ್ ಮಾಡಿದರು. ಅಂಥ ರಫಿಯವರ ಹಾಡು ಈಗ ನಮ್ಮ ಎದುರಿಲ್ಲ ಅವರು, ಆದರೆ ನಾನು ಇವತ್ತು ಇವರನ್ನು ನೋಡ್ತಾ ಇದ್ದೇನೆ, ಅವರನ್ನೇ ನೋಡ್ತಾ ಇದ್ದೇನೆ. ಅಚ್ಚಾ ತು ಠೀಕ್ ಹೈ ಲೇಕಿನ್ ಅಚ್ಚಾ ಸೇ ಕರೋ. ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್. ನನ್ನ ಹತ್ರ ಏನಿಲ್ಲ, ಆರ್ಕೆಸ್ಟ್ರಾ ಹಿಡ್ಕೊಂಡೆಲ್ಲ ಓಡಿದ್ದಾರೆ ಮುಂಚೆ ಎಲ್ಲ ಬಂದವರು. ನನ್ನ ಹತ್ರ ಕೇವಲ ಒಂದು ಹಾರ್ಮೋನಿಯಂ, ಒಂದು ತಬ್ಲಕ್ಕೆ ಒಬ್ಬ, ಮತ್ತೊಂದು ಲೇಡಿ, ಒಬ್ಬರು ಗೀಟಾರಿಸ್ಟ್ ರಿದಮ್. ಕೂತಿದ್ದೇನೆ, 4,000-5,000 ಆಡಿಯನ್ಸ್ ಇದೆ, ಬೊಬ್ಬೆ ಆಗ್ತಾ ಇದ್ದಾರೆ. ಏ ಬಡಾಯ ಉಸ್ತಾದ್, ಏ ಗಾವರೇ ಟೇಬಲ್ ಇಳೋಗ, ಓ ಬಡಾ ಉಸ್ತಾದ್ ಕಿಂಚೋ ಕಿಂಚೋ ರೇ. ಟೇಬಲ್ ಇಳಿದು ಹಾರ್ಮೋನಿಯಂ ಬಿಟ್ಟೆ, ಹೀಗೀಗ ಮಾಡಿದೆ. ಓ ಹೋ 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 ಅಚ್ಚಾ ದೇಖಲಿಗೆ ಕ್ಯಾ ಕರೆಗ, ಬೊಬ್ಬೆ ಆಗ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತಿನ ಗೆಸ್ಟ್ ಜೊತೆಗೆ ಸಂದರ್ಶನ ಮಾಡಬೇಕು ಅಂತ 1 ವರ್ಷದ ಹಿಂದೆನೇ ನಾವು ಕನ್ಸ್ಕೊಂಡಿದ್ವಿ. ಆದರೆ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕಲ್ವಾ. ಸೊ ಇಸ್ ಸಚ್ ಎನ್ ಅಮೇಝಿಂಗ್ ಪರ್ಸ್ನಾಲಿಟಿ. ಇವರನ್ನ ದಕ್ಷಿಣ ಭಾರತದ ಮೊಹಮ್ಮದ್ ರಫಿ ಅಂತಾನೆ ಹೇಳ್ತಾರೆ. 6 ದಶಕಗಳ ಅಂದರೆ ಸುಮಾರು 60 ವರ್ಷಗಳ ಸುದೀರ್ಘ ಅನುಭವವನ್ನು ಸಂಗೀತ ಕ್ಷೇತ್ರದಲ್ಲಿ ಹೊಂದಿರುವಂತಹ ಮಂಗಳೂರು ಮೂಲದ ಠಾಗೂರ್ ದಾಸ್ ಅವ್ರ ಜೊತೆಗೆ ನಾವು ಇವತ್ತು ಕೂತು ಮಾತನಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಖಂಡಿತ ಸ್ವಾಗತ. ಹೇಗಿದ್ದೀರಿ? ಆರಾಮ ಸರ್. 70 ವರ್ಷ ನಿಮ್ಗೆ ಆಯ್ತು ಅಂತಂದ್ರೆ ನಿಜಕ್ಕೂ 70 ಆಗಿದೆ ಅಲ್ವಾ? ಗೊತ್ತಾಗೋದಿಲ್ಲ ಮಾತ್ರ. ಹೌದಾ? ಯಾವತ್ತು ದೇವರ ಆಶೀರ್ವಾದ. ಖಂಡಿತ. ಯಾಕೆ ಅಂತಂದ್ರೆ ತುಂಬಾ ಆಕ್ಟಿವ್ ಆಗಿರ್ತೀರಿ, ತುಂಬಾ ಓಡಾಡ್ಕೊಂಡಿರ್ತೀರಿ, ಮನ್ಸು ತುಂಬಾ ಅಲರ್ಟ್ ಆಗಿರ್ತದೆ. ಆ ಕಾರಣಕ್ಕೋಸ್ಕರ ಮೋಸ್ಟ್ಲಿ ಗೊತ್ತಾಗೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಶಾಂತಿ ಇರ್ತದೆ ಯಾವಾಗಲೂ. ಹಾಗಂತೀರ? ಹೌದು, ಎಲ್ಲವನ್ನು ಲೈಟ್ ಆಗಿ ತಗೊಳ್ತೇನೆ. ಓಕೆ. ಸೀರಿಯಸ್ ಆಗಿ ಯಾವುದನ್ನು ತಗೊಳ್ಳೋದಿಲ್ಲ. ನೋ, ಇದು ಯಾವುದು ಕೋಪ ಮಾಡುವ ಪ್ರಶ್ನೆ ಇಲ್ಲ. ಓಕೆ. ಏನಿಲ್ಲ, ಆರಾಮದಲ್ಲಿರ್ತೇನೆ. ಹಾಗೆ ಏಜ್ ಗೊತ್ತೇ ಆಗುದಿಲ್ಲ. ಹೌದು, ತುಂಬಾ ಒಳ್ಳೇದು. ಇನ್ನೊಂದು 30 years ನೀವು ಕಂಪ್ಲೀಟ್ ಮಾಡ್ಬೇಕು ಅಂತ ನಾವು ಹಾರೈಸ್ತೇವೆ. ಖಂಡಿತ ಸರ್. ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ ಈಗ? ಆರಾಮ ಸರ್, ನಡೀತಾ ಇದೆ, ಬೇಕಾದಷ್ಟು ನಡೀತಾ ಇದೆ. ನೀವು ಒಂದು ಶಾಲೆಯಲ್ಲಿ ಸಂಗೀತವನ್ನು ಹೇಳ್ಕೊಡ್ತಿದ್ದೀರಿ? ಹೌದು, ಈಗ 2 ಶಾಲೆಗಳಲ್ಲಿ ಸಂಗೀತ ಮಾಸ್ಟರ್ ಆಗಿದ್ದೇನೆ. ಕೀಬೋರ್ಡ್, ತಬ್ಲಾ ಮತ್ತೆ ಸಿಂಗಿಂಗ್, ಹಾಡುಗಾರಿಕೆ ಎಲ್ಲವನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ. 2 ಶಾಲೆಯನ್ನು ವಹಿಸ್ಕೊಂಡಿದ್ದೇನೆ. ಮತ್ತೆ ಮನೆಯಲ್ಲಿ ಕಲೀಲಿಕ್ಕೂ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಹೌದಾ? ಕೀಬೋರ್ಡ್ ಜೊತೆ ತಬ್ಲಾ, ಕೀಬೋರ್ಡ್, ಡ್ರಮ್ಸ್ ಎಲ್ಲ ಕಲಿಸ್ತಾ ಇದ್ದೇನೆ. ಓಕೆ ಸರ್. 60 ವರ್ಷಗಳ ಅನುಭವವನ್ನು ಮಾತನಾಡೋದ್ರೆ ಕುಶಾಲ ಅಲ್ಲ ನೋಡು. ಅದರಲ್ಲೂ ಆಯ್ದ ಕೆಲವು ವಿಚಾರಗಳನ್ನ ನಾವು ಮಾತನಾಡ್ತಾ ಹೋಗೋಣ. ಬಟ್ ನಂಗೆ ಅದಕ್ಕೂ ಮುಂಚೆ ನಿಮ್ಮ ಹೆಸರಿನ ಬಗ್ಗೆನೇ ಕುತೂಹಲ. ಹೌದು, ಇದು ಹೇಗೆ ಸಾಧ್ಯ ಆಯ್ತು ಅಂತ? ಅಂದ್ರೆ ನನ್ನ ತಂದೆಯವರಿಗೆ ನಮ್ಮ ಹೆಸರಿಡುವಾಗ ಜಾತಕದಲ್ಲಿ ಬರುವ ಅಕ್ಷರದಿಂದ ಪ್ರಾರಂಭ ಮಾಡುವ ಅಭ್ಯಾಸ ಅವರಿಗೆ, ಹೆಸರುಗಳನ್ನೆಲ್ಲ. ಹಾಗೆ ನನ್ನ ಜಾತಕದಲ್ಲಿ ಠ ಅಂತ ಅಕ್ಷರ ಬಂತು. ಠ, ಅದಕ್ಕೆ ಯಾವ್ದು ಇರುವುದು? ಟಕ್ಕ, ಏನಾದ್ರು ಎಂತದ್ದು ಇರ್ಬೇಕು. ಅದಕ್ಕೋಸ್ಕರ ಠಾಗೋರ್ ದಾಸ್, ರವೀಂದ್ರನಾಥ್ ಠಾಗೂರ್ ಅಂತ ಕೇಳಿದಾರೆ ಅವರು. ಗೊತ್ತಲ್ಲ ನಿಮಗೆ, ಜನಗಣಮನ ಬರ್ದವರು. ಹಾಗೆ ಠಾಗೋರ್ ದಾಸ್ ಅಂತ ನಾಮಕರಣ ಮಾಡಿದ್ವಿ. ಓಕೆ. ಬಹಳ ಅಪರೂಪದ ಹೆಸರಿದೆ. ಹೌದು. ಹಾಗೆ ನೀವು ಒಬ್ಬ ಅಪರೂಪದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರಿ. ಠಾಗೂರ್ ದಾಸ್ ಅಂತ ಹೆಸರು ಯಾರಿಗೂ ಇಲ್ಲ. ಠಾಗೂರ್ ಸರ್ನೇಮ್ ಬರ್ತದೆ, ಠಾಕೂರ್ ಸರ್ನೇಮ್ ಇದೆ ನಾರ್ತ್ ನಲ್ಲೆಲ್ಲ. ಠಾಗೂರ್ ದಾಸ್ ಅಂದ್ರೆ ಒಂದೇ ಹೆಸರು. ಓಹೋ. ನೀವು ಇಷ್ಟು ನಿಮ್ ಗಮನಕ್ಕೂ ಬಂದಿಲ್ಲ ಅಂತ ಅನ್ಸುತ್ತೆ? ಇಲ್ಲ, ನಾನು ಸಣ್ಣ ಹುಡುಗ ಅಲ್ಲ, ಗಮನಕ್ಕೆ ಬರುವಾಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಹೆಸರು. ಓಕೆ. ಸರಿ, ಸಂಗೀತ ಕ್ಷೇತ್ರಕ್ಕೆ ನೀವು ಎಷ್ಟನೇ ವಯಸ್ಸಿಗೆ ಬಂದ್ರಿ? ನನ್ನ ಸಂಗೀತ ಕ್ಷೇತ್ರಕ್ಕೆ 5 ವರ್ಷ ಪ್ರಾಯದಲ್ಲೇ ನಾನು ಸಂಗೀತ ಪ್ರಾರಂಭ ಮಾಡಿದ್ದೇನೆ. ಹಾರ್ಮೋನಿಯಂ, ತಬ್ಲಾ ನುಡಿಸುವುದು, ಹಾರ್ಮೋನಿಯಂ, ಹಿಂದೂಸ್ತಾನಿ ಕ್ಲಾಸಿಕಲ್ ನುಡಿಸುವುದರಲ್ಲಿ ಪ್ರಾರಂಭ ಮಾಡಿದೆ. 5-6 ವರ್ಷ ಇರ್ಬೋದು ನನಗೆ, ಆಗಲೇ ಪ್ರಾರಂಭ ಮಾಡಿದೆ. ಮತ್ತೆ ಹಾಡುಗಾರಿಕೆ ಪ್ರಾರಂಭ ಮಾಡುವಾಗ ಸ್ವಲ್ಪ ವಾಯ್ಸ್ ಎಲ್ಲ ಸ್ವಲ್ಪ ಇದಾಗಬೇಕಲ್ಲ, ಅದು ಒಂದು 13 ವರ್ಷ ಪ್ರಾಯದಲ್ಲಿ ಒಂದು ಸ್ಟೇಬಲ್ ಆಗಿ ಒಂದು ವಾಯ್ಸ್ ನಿಂತಿತ್ತು. ಆಗಲೇ ಪ್ರಾರಂಭ ಮಾಡಿದ್ದು ಮೊದಲ ಹಾಡು ಮೊಹಮ್ಮದ್ ರಫಿ ಹಾಡು. ಹೌದಾ? ಮೊಹಮ್ಮದ್ ರಫಿ ಸಾಬ್. ಓಕೆ. ಅಲ್ಲಿಗೆ ಬರುವ 13 ವರ್ಷಕ್ಕೆ ಬರೋದಕ್ಕಿಂತ ಮುಂಚೆ ನೀವು 5ನೇ ವಯಸ್ಸಿಗೆ ಸರ್
ಒಂದು ಮಗುವಿಗೆ ಏನ್ ಗೊತ್ತಿರುತ್ತೆ, ಇದು ಸುಮ್ಮನೆ ಹಾರ್ಮೋನಿಯಂ, ಇದು ತಬ್ಲಾ, ಇದು ಹೌದು. ಹಾಡುಗಾರಿಕೆ ಅಂತ. ಹಾ, ಆಗ ನಿಮ್ಗೆ ಆ ಆಸಕ್ತಿ ಹುಟ್ಟಿದ್ ಹೇಗೆ ಅಂತ? ಅಂದ್ರೆ ನಮ್ಮ ತಂದೆಯವರು ಹರಿಕತೆ ಎಲ್ಲ ಮಾಡ್ತಾ ಇದ್ರು. ಓಕೆ, ಹರಿಕತೆ ಮತ್ತೆ ಅವರು ನಮಗೆ ಸಂಗೀತ ಕ್ಲಾಸಿಗೆ ಬೈ ಫೋರ್ಸ್ ಹಾಕಿ ಬಿಟ್ಟಿದ್ದಾರೆ. ಹೌದಾ? 5ನೇ ವರ್ಷದಲ್ಲಿ ಹಾಕಿ ಬಿಟ್ಟಿದ್ರು. ಆಹಾ. ಕಲಿಬೇಕು. ಇದೊಂಥರ ಉಸ್ತಾದ್ ಅಲ್ಲಾರಕ್ಕ ಜಾಕಿರ್ ಹುಸೇನ್ ಅನ್ನ ತಬ್ಲಕ್ ಹಾಕಿ ಹೌದು, ಹಾಗೇನೆ ನಮಗೆ ತಬ್ಲಾ ಹಾರ್ಮೋನಿಯಂ ಕ್ಲಾಸಿಗೆ ನನಗೆ ಹಾಕಿ ಬಿಟ್ಟಿದ್ದಾರೆ ಅವರು. ಕಲೀಲೇಬೇಕು. ಓಕೆ. ಮತ್ತೆ ಪ್ರಾರಂಭ ಮಾಡೋದ್ರಲ್ಲಿ ಸ್ವಲ್ಪ ಉಮೇದ್ ಬಂತು. ಅದೇ ಮತ್ತೆ ಹವ್ಯಾಸ ಆಗ್ಲಿ ಸರ್ ಆಯ್ತು, ಸ್ಟಾರ್ಟ್ ಆಯ್ತು. ಮತ್ತೆ ಅದು ಇಲ್ಲದ್ರೆ ನಮ್ಗೆ ಆಗುದಿಲ್ಲ. ಹಾಗೆ ಯಾವಾಗಲೂ ಬಂದು ಹಾರ್ಮೋನಿಯಂ ಕೈ ಹಾಕ್ತೇವೆ, ಆಚೆ ಈಚೆ ಹೋಗಿ ತಬಲ ನುಡಿಸ್ತಾ ಇರ್ತದೆ. ಇವತ್ತು ನೋಡಿ ನಿಮ್ಗೆ ಇದಿಲ್ಲದೆ ಆಗ್ತಾ ಇಲ್ಲ ಈಗ. ಅಲ್ವಾ? ಈಗಲೂ ಹಾರ್ಮೋನಿಯಂ ಬೇಕು. ಅಂದ್ರೆ ಯಾವ ಕಲಾಕಾರ ಆಗ್ಲಿ, ಈವನ್ ಮೊಹಮ್ಮದ್ ರಫಿ ಸಾಬ್ ಆದ್ರೂ ಕೂಡ ಹಾಡುವಾಗ ಹಾರ್ಮೋನಿಯಂ ಹಿಡ್ದೇ ಸ್ಟೇಜ್ ಎಲ್ಲ ಆಡ್ತಾರೋ. ಮುಖೇಶ್, ರಫಿ ಯಾರೇ ಇರ್ಲಿ ಹಾರ್ಮೋನಿಯಂ ಇಲ್ಲದೆ ಅವ್ರು ಹಾಡುದಿಲ್ಲ. ದೊಡ್ಡ ಆರ್ಕೆಸ್ಟ್ರಾ ಇರುವಾಗ ಮಾತ್ರ ಖಾಲಿ ಹಾಡ್ತಾ ಇರಲಿಲ್ಲದೆ ಅವ್ರದ್ದು ಕಾರ್ಯಕ್ರಮ ಆದ್ರೆ ಅವರು ಹಾರ್ಮೋನಿಯಂ ಹಿಡಿತಾರೆ. ಯಾಕಂದ್ರೆ ಯಾವ್ದು ಸಂಗೀತಗಾರರು ಎಲ್ಲಿಂದ ಬರ್ತಾರೆ, ಸ್ವರಸ್ಥಾನ ಇಲ್ಲ ಅದು ತಪ್ಪಬಾರ್ದಲ್ಲ. ಹೌದು, ಹೈ ಹೋಗುದೆಲ್ಲ ಇರ್ತದೆ. ಹೈ ಪಿಚ್ಚಿಗೆ ಹೋಗುವಾಗೆಲ್ಲ ಈ ಸಂಗೀತಗಾರರು ಮಿಸ್ಟೇಕ್ ಮಾಡಿದ್ರೆ ಹೈ ಹೋಗದಿದ್ರೆ ಬಹಳ ಪ್ರಾಬ್ಲಮ್. ಅವರ ಸ್ಕೇಲನ್ನು ಅವ್ರು ಹಿಡ್ಕೊಳ್ತಾರೆ ಹಾಡುವಾಗ. 13ನೇ ವಯಸ್ಸಿಗೆ ನೀವು ಆರಂಭ ಮಾಡಿದ್ರಿ. ಹೌದು. ಮೊದಲು ಹಾಡಿದ್ದೆ ಮೊಹಮ್ಮದ್ ರಫಿ ಅವರ ಹೌದು, ಗೀತೆಯನ್ನ. ಹೌದು. ಈಗ 70ನೇ ವಯಸ್ಸು ನಿಮ್ಗೆ. ಅಂದ್ರೆ ಸುಮಾರು 59 ವರ್ಷಗಳ ಸುದೀರ್ಘ ಪ್ರಯಾಣ ಸರ್. ಮೊಹಮ್ಮದ್ ರಫಿ ಅವರನ್ನ ಆರಾಧ್ಯ ದೇವರಾಗಿ ನೀವು ಕಂಡಂತವ್ರು ಹೌದೌದು ಅಲ್ವಾ? ಹೌದು ಅವ್ರನ್ನ ಭೇಟಿಯಾಗ ಅವಕಾಶ ಸಿಕ್ಕಿತ? ಹೌದು, ಸಿಕ್ಕಿದೆ ಅಲ್ಲ. ಯಾವಾಗ? ಅವರು ಮೊಹಮ್ಮದ್ ರಫಿ ಮಂಗಳೂರಿಗೆ ಒಂದ್ಸಲ ಬಂದಿದ್ರು. ಆಹಾ. ಅಬೌಟ್ 30 years ಬ್ಯಾಕ್ ಅಂತ ಕಾಣ್ತದೆ. ಹ್ಮ್. ಆಗ ನಾನು ಅವರನ್ನು ಮೀಟ್ ಮಾಡಿದ್ದೇನೆ. ನಾನು ಪಾದಗಳಿಗೆ ನಮಸ್ಕಾರ ಮಾಡಿ, ರಫಿ ಸಾಬ್, ನಾನು ನಿಮ್ಮ ಒಬ್ಬ ಶಿಷ್ಯ ಅಂತ ಹೇಳ್ಬೋದು, ಏಕಲವ್ಯನಾಗೆ ನಿಮ್ಮ ಹಾಡುಗಳನ್ನ ಆಡ್ತಾ ಇರ್ತೇನೆ ಅಂತ ಕರೆದ್ರು. ಒಂದು ಲೈನ್ ಹಾಡ್ಲಿಕ್ಕೆ ಹೇಳಿದ್ರು. ಸಣ್ಣ ಒಂದು ಲೈನ್ ಹಾಡಿದೆ. ಖುಷಿ ಆಯ್ತು ಅವರಿಗೆ. ಆಯ್ತು, ನನ್ನ ಹೆಸರಿನಾಗೆ ಆಗು ಅಂತ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಬಹಳ ಸಂತೋಷ ಆಯ್ತು ಅವರಿಗೆ. ನೀವು ಅಲ್ಲಿಂದ ಪ್ರಾರಂಭ ನನಗೆ ಸ್ವಲ್ಪ ಬೂಸ್ಟ್ ಸಿಕ್ಕಿದ್ದಾಗೆ ಆಯ್ತು. ಅವ್ರ ತನಕ ತಲುಪಿದ್ದು ಹೇಗೆ ಸರ್ ಆ ಕಾಲದಲ್ಲಿ? ನನಗೆ ಆರ್ಗನೈಸರ್ ನನ್ನ ಮಿತ್ರ ಆಗಿದ್ರು. ಓಹೋ. ಹೌದು, ನನ್ನ ಒಳ್ಳೆ ಪರಿಚಯದವರು ಆರ್ಗನೈಸರ್. ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು. ಯಾಕಂದ್ರೆ ಆ ಕಾಲದಲ್ಲಿ ಸರ್ ಯಾರೋ ಈ ದೊಡ್ಡ ದೊಡ್ಡ ಸಿನಿಮಾ ತಾರೆಯರು ಅಥವಾ ದೊಡ್ಡ ಸಾಧಕರು, ಸಂಗೀತ ಇರಬಹುದು ಅಥವಾ ಕ್ರೀಡಾ ಕ್ಷೇತ್ರ ಇರಬಹುದು, ಅವ್ರ ಹತ್ರ ಹೋಗೋದೇ ಬಹಳ ಕಷ್ಟ ಆಗಿತ್ತು. ಈಗ ಸುಲಭ ಆಗಿರ್ಬೋದು. ರಫಿ ಸಾಬ್ ಹಾಗಿಲ್ಲ. ಕೇರಳಕ್ಕೆ, ಮಂಗಳೂರಿನಿಂದ ಕೇರಳಕ್ಕೆ, ಕಾಸರಗೋಡು, ಕ್ಯಾಲಿಕಟ್ಟಿಗೆ ಅವರು ಕಾರ್ಯಕ್ರಮ ಇತ್ತು. ರೈಲ್ವೆ ಸ್ಟೇಷನ್ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅವರು. ಟ್ರೈನ್ನಲ್ಲಿ ಟ್ರಾವೆಲ್ ಮಾಡುವಾಗ ಯಾರೋ ಮೊಹಮ್ಮದ್ ರಫಿ ಸಾಬು ಇಂಥ ಕಂಪಾರ್ಟ್ಮೆಂಟಲ್ಲಿ ಇದ್ದಾರೆ ಗೊತ್ತಾಯ್ತು. ಬಂದರು, ಜನ ಓಡಿ ಬಂದು ಹಾಡು ಹಾಡಲೇಬೇಕಂತ ಅವರ ಹಾರ್ಮೋನಿಯಂ ಪೆಟ್ಟಿಗೆ ಅಲ್ಲೇ ಇತ್ತು. ಅಸಿಸ್ಟೆಂಟ್ ಬಿಡಿಸಿ ಕೊಟ್ಟ ಅವರಿಗೆ. ಟ್ರೈನ್ನಲ್ಲಿ ಹಾಡಿದ್ದಾರೆ. ಟ್ರೈನಲ್ಲಿ ಕೂತ್ಕೊಂಡು ಹಾಡು ಹಾಡಿದ್ದಾರೆ. ಎಷ್ಟು ಸರಳತೆ! ಒಂದು ಹಾಡು. ಓಕೆ. ಅಂತ ಸರಳ ಮನುಷ್ಯ ಅವರು. ಈಗ ನಿಮ್ಮ ಬದುಕಲ್ಲೂ ಇಂಥ ಘಟನೆಗಳಾಗಿರ್ಬೋದು? ಆಗಿದೆ, ಸುಮಾರಾಗಿದೆ. ನಿಮ್ಮ ಕಾರ್ಯಕ್ರಮಗಳ ಸರಣಿಗೆ ನಾನು ಖಂಡಿತ ಬರಬೇಕು. ವೀಕ್ಷಕರೇ, ಮೊಹಮ್ಮದ್ ರಫಿ ಅವ್ರ ಬಗ್ಗೆ ಮಾತನಾಡೋದು ಅಂತಂದ್ರೆ ಅದು ಸೂರ್ಯನಿಗೆ ಟಾರ್ಚ್ ಹಿಡ್ದಂಗೆ. ಏನ್ ಹೇಳ್ಬೇಕು ಅವ್ರ ಬಗ್ಗೆ? ಇಲ್ಲಿ ತನಕ 25,000ಕ್ಕೂ ಅಧಿಕ ಗೀತೆಗಳು, 2,000ಕ್ಕೂ ಅಧಿಕ ಹಿಂದಿ ಸಿನಿಮಾ ಗೀತೆಗಳಲ್ಲಿ ಅವ್ರು ಹಾಡಿದ್ದಾರೆ. ಮತ್ತೆ ದೇಶದಾದ್ಯಂತ ನಮ್ಮ ಇರುವಂತಹ ಎಲ್ಲಾ ಪ್ರಮುಖ ಭಾಷೆಗಳಲ್ಲೂ ಅವ್ರು ಹಾಡಿದ್ದಾರೆ. ಮತ್ತೆ ವಿದೇಶಿ ಭಾಷೆಗಳಲ್ಲೂ ಹಾಡಿದ್ದಾರೆ. ಡಚ್ ಹಾಡಿದ್ದಾರೆ, ಮತ್ತೆ ಅರೇಬಿ ಹಾಡಿದ್ದಾರೆ, ನಮ್ಮ ಕನ್ನಡದಲ್ಲೂ ಹಾಡಿದ್ದಾರೆ. ಸೊ ಈ ತರ ಲತಾ ಮಂಗೇಶ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ ಸರ್, ಏನಂತಂದ್ರೆ ಮೊಹಮ್ಮದ್ ರಫಿ ಸಾಬ್ಸ್ ಸಾಂಗ್ಸ್ ವಿಲ್ ಬಿ ಸೆಲೆಬ್ರೇಟೆಡ್ ಫಾರ್ ನೆಕ್ಸ್ಟ್ 1000 years ಅಂತ. ಇಡೀ ವಿಶ್ವದ ಅಗ್ರಗಣ್ಯ ಗಾಯಕರಲ್ಲಿ ಪ್ರಾಯಶಃ ಇವ್ರು ಮುಂಚೂಣಿಯಲ್ಲಿ ಕಾಣ್ಲಿಕ್ಕೆ ಸಿಗ್ತಾರೆ ಅಲ್ವಾ? ಅಂತ ಮೊಹಮ್ಮದ್ ರಫಿ ಅವರ ಧ್ವನಿ ನಿಮಗಿದೆ ಅಂತ ನಿಮಗ್ ಗೊತ್ತಾಗಿದ್ದು ಯಾವಾಗ ಮತ್ತು ಹೇಗೆ? ನನಗೆ ಇನ್ನೂ ಸರಿ ಗೊತ್ತಾಗಲಿಲ್ಲ ಸರ್. ಇನ್ನೂ ನನಗೆ ಡೌಟ್ ಇದೆ. ಆದರೆ ಜನರು ನನಗೆ ಹಾಡಲಿಕ್ಕೆ ಪ್ರಾರಂಭ ಮಾಡುವಾಗ ನಿಮ್ಮದು ರಫಿಗೆ ಹೋಲಿಕೆ ಆಗ್ತದೆ, ಅವರದೇ ಹಾಡು ಹಾಡಿ ಅಂತ ಹೇಳಿದರು. ಮೊದಲ ಹಾಡಿಗೆ ನನಗೆ ರಫಿಯ ಒಂದು ಇಮೇಜ್ ಕೊಟ್ಟಿದ್ದಾರೆ ಜನ. ಆ ಇಮೇಜ್ ಕೊಟ್ಟು ಆ ರೀತಿ ಹಾಡ್ತೀರಿ, ಅದನ್ನೇ ಡೆವಲಪ್ ಮಾಡಿ ಅಂತ ಹೇಳಿದರು. ಹಾಗೆ ನಾನು ಸಹ ಕೆಲವು ಸಲ ಹಾಡುವಾಗ ಟ್ಯಾಲಿ ಮಾಡಿ ನೋಡುವಾಗ ಒಂದು ರಿಸೆಂಬ್ಲೆನ್ಸ್ ಒಂದು ಕಂಡಾಗೆ ಆಯಿತು ನನಗೆ. ಬೇರೆ ಯಾವ ಸಿಂಗರ್ಸ್ ಹಾಡಿದ್ರು ನಾನು ಅಷ್ಟೊಂದು ರಿಸೆಂಬ್ಲೆನ್ಸ್ ಬರ್ತಿರ್ಲಿಲ್ಲ. ಅದು ಇದಾಗ್ತಿರಲಿಲ್ಲ. ರಫಿದ್ದು ಸ್ವರ ಮಾತ್ರ ನನಗೆ ಸಾಧಾರಣ, ನನಗೂ ಕೂಡ ಅಂದಾಜಾಯಿತು ಇದು ಸ್ವಲ್ಪ ನಾನು ಇಮಿಟೇಟ್ ಮಾಡಿ ಡೆವಲಪ್ ಮಾಡ್ಬೋದು ಅಂತ. ಹಾಗೆ ಅದನ್ನು ಕಲ್ಟಿವೇಟ್ ಮಾಡ್ಕೊಂಡು ಬಂದೆ. ಇದು ಯಾವ ವಯಸ್ಸಿಗೆ ಆಗಿರೋದು? 13 ವರ್ಷ ಪ್ರಾಯದಲ್ಲಿ ನಾನು ಮೊದಲ ಹಾಡು ರಫೀದ್ ಹಾಡುವಾಗಲೇ ನನಗೆ ಒನ್ಸ್ ಮೋರ್ ಆಗಿ 4 ಸಲ ಹಾಡಿಸಿದ್ದಾರೆ ಹಾಡನ್ನು.
ಓಹೋ. ಆಗ ವಾಯ್ಸ್ ಹೊಡಿಲಿಲ್ಲ, ಸ್ವಲ್ಪ ಫಿಮೇಲ್ ವಾಯ್ಸ್. ಆಗ ಓಕೆ. ಫಿಮೇಲ್ ವಾಯ್ಸ್ ಅಂದ್ರೆ 13-15 ಆಡುವಾಗ ಹೊಡಿತದಲ್ಲ ವಾಯ್ಸ್, ಕ್ರ್ಯಾಕ್ ಆಗ್ತದೆ. ಮತ್ತೆ ಮೇಲ್ ವಾಯ್ಸ್ ಪ್ರಾರಂಭ ಆಗ್ತದೆ ಮನುಷ್ಯನಿಗೆ ಯೂಸುವಲಿ. 13 ವರ್ಷಕ್ಕೆ ಸ್ವಲ್ಪ ಮೇಲು ಎಲ್ಲ ಹಾಗೆ ಒಂದೊಮ್ಮೆ ವಾಯ್ಸ್ ಇತ್ತು. ಆಗಲೇ ನಾನು ರಫಿದ್ದು ತೆರಿ ಪ್ಯಾರಿ ಪ್ಯಾರಿ ನನ್ನ ಮಾಸ್ಟರ್ ಪೀಸ್, ಅವರ ಹಾಡು. ಅದನ್ನು ಹಾಡುವಾಗ ನನಗೆ ಬಹಳ ಲೈಕಿಂಗ್ ಜನರಲ್. ಅದು ಆ ಟೈಮ್ನ ಒಂದು ಹಿಟ್ ಸಾಂಗ್ಸ್, ಅದು ಹಿಟ್ ಹಾಡು. ನೀವೊಬ್ಬ ದಂತಕಥೆಯ ಧ್ವನಿಯನ್ನ ಹೋಲುವಂತ ಒಬ್ಬ ವ್ಯಕ್ತಿ ಆದ್ರೆ, ಒಬ್ಬ ಗಾಯಕರಾದ್ರೆ ಸರ್, ಇದನ್ನ ಜೀವಮಾನ ಪೂರ್ತಿ ಕಾಪಿಟ್ಕೊಂಡು ಬರ್ಬೇಕಲ್ಲ. ಯಾಕಂದ್ರೆ ಅದು ನಮ್ಮ ಕರ್ತವ್ಯ. ಏನಂದ್ರೆ ಟಾಗೋರ್ ಸರ್, ಈಗ ನೋಡಿ SP ತರಾನೇ ಹಾಡ್ತಾರೆ, ಅಥವಾ ರೆಹಮಾನ್ ತರಾನೇ ವಾಯ್ಸ್ ಇದೆ, ಅಥವಾ ಮೊಹಮ್ಮದ್ ರಫಿ ಅವ್ರ ತರಾನೇ ಇವ್ರ ಧ್ವನಿ ಇದೆ ಅಂತಂದ್ರೆ, ನೀವು ಜೀವಮಾನ ಪೂರ್ತಿ ಅದನ್ನ ಕಾಪಿಟ್ಕೊಂಡು ಹಾಗೇ ಜನರ ಮುಂದೆ ಪ್ರಸ್ತುತಪಡಿಸೋದಿದೆಯಲ್ಲ, ಒಂಥರ ಒಂದು ಶೇಕಿಂಗ್, ಒಂದು ಹೆದರಿಕೆ. ಖಂಡಿತ ಈ ಸವಾಲನ್ನ ನೀವು ಹೇಗೆ ಮೆಟ್ಟಿ ನಿಂತ್ರಿ? ಒಂದು ಹೇಳ್ತೇನೆ, ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಮ್ಮದೇ ಆದ ಧ್ವನಿ ಹಾಡ್ಲಿಕ್ಕೆ ನಮ್ಗೆ ಹೆದರಿಕೆ ಇರುವುದಿಲ್ಲ. ಸರಿ, ಅದು ನಂದೇ ಧ್ವನಿ. ಸರಿ, ನಾನು ಹಾಡಿದ್ದು ನಡೀತದೆ, ನನ್ನ ಧ್ವನಿಯಲ್ಲಿ ಹಾಡುವುದು. ಇತರರ ಧ್ವನಿಯಲ್ಲಿ ಹಾಡುವಾಗ ನಮ್ದೊಂದು ಎಕ್ಸ್ಟ್ರಾ ಇರ್ತದೆ. ಸ್ವರಸ್ಥಾನ ಮೇಂಟೈನ್ ಮಾಡಬೇಕು, ಪ್ರೊನೌನ್ಸಿಯೇಷನ್ ಮೇಂಟೈನ್ ಮಾಡಬೇಕು, ಮತ್ತು ಪಿಚ್ಗಳನ್ನೆಲ್ಲ ಮೇಂಟೈನ್ ಮಾಡಬೇಕು. ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಇರ್ತದೆ, ಇಮಿಟೇಷನ್. ಅನುಕರಣೆ, ಅದು ಸರಿ ಬರ್ತದಾ ಇಲ್ವಾ ಅಂತ. ಈಗ ಬಾಕಿ ಗಾಯಕರಿಗೆಲ್ಲ, ಕ್ಲಾಸಿಕಲ್ ಹಾಡುವವರಿಗೆ, ಇವರಿಗೆ ಭಜನೆ ಹಾಡುವವರಿಗೆ ಅನುಕರಣೆದು ಪ್ರಶ್ನೆ ಇಲ್ಲ. ಅವರಿಗೆ ಅವ್ರದ್ದು ವಾಯ್ಸಲ್ಲಿ ಹಾಡ್ಕೊಂಡು ಹೋಗ್ತಾರೆ, ಅದು ಚೆನ್ನಾಗಾಗ್ತದೆ, ಕ್ಲಾಪಲ್ಲಿ. ಇದು ನಮಗೆ ಅದು ಅನುಕರಣೆ ಸರಿ ಆಗದಿದ್ದರೆ ಅದು ಸರಿ ಬರಲಿಲ್ಲ. ರಫಿ ಹಾಗೆ ಬರಲಿಲ್ಲ, ಮುಖೇಶ್ನ ಹಾಗೆ ಬರಲಿಲ್ಲ, ಮನ್ನಾಡೆ ಹಾಗೆ ಬರಲಿಲ್ಲ, ಕಿಶೋರ್ನ ಹಾಗೆ ಬರಲಿಲ್ಲ, ಅಂಥದ್ದೆಲ್ಲ ಬರ್ತದೆ. ಹಾಗೆ ಅದರ ಮೇಲೆ ನಮ್ಮದು ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಇರಬೇಕಾಗ್ತದೆ. ಕಾನ್ಸಂಟ್ರೇಷನ್. ಆ ಕಾರಣಕ್ಕೆ ನೀವು ಈ ಪ್ರಾಕ್ಟೀಸ್ ಎಲ್ಲ ಹೇಗೆ ಮಾಡ್ತಾ ಇದ್ರಿ ಸರ್? ಪ್ರಾಕ್ಟೀಸ್ ಮಾಡಿ ನೋಡಿ, ನಾವು ಟೇಪ್ ರೆಕಾರ್ಡ್ ಮಾಡಿ, ನಾವು ಹಾಡಿ ಟೇಪ್ ಮಾಡ್ತೇವೆ ನಮ್ಮ ವಾಯ್ಸ್ ಹೇಗೆ ಬರ್ತದೆ ಅಂತ. ಆಗ ಟೇಪ್ ಇತ್ತು ನಮ್ಮ ಕಾಲದಲ್ಲಿ, CD. ಈಗ CD ಎಲ್ಲ ಬಂದಿದೆ. ಆರ್ಡಿನರಿ ಟೇಪ್ನಲ್ಲಿ ನಾವು ರೆಕಾರ್ಡ್ ಮಾಡಿ ನೋಡ್ತಿದ್ವಿ ಹೇಗೆ ಬರ್ತದೆ ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಸರಿ ಮಾಡಬೇಕು, ವಾಪಸ್ ಟೇಪ್ ಹಾಕಿ ವಾಪಸ್ ಸರಿ ಮಾಡಿ ವಾಪಸ್ ಅದನ್ನು ಟ್ಯಾಲಿ ಮಾಡಿ ನೋಡಿ. ಆ ಒಂದು ಟ್ಯಾಲಿ ಸಿಕ್ಕಾಗ ಅದೇ ನಮ್ಮನ್ನ ಟ್ಯಾಲಿಯನ್ನು ನಾವು ನಮ್ಮ ವಾಯ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಮತ್ತೆ ಅಕ್ಯುರೇಟ್ ಅಂತಲ್ಲ, ರಫಿ ಈಸ್ ಆಲ್ವೇಸ್ ರಫಿ. ಎಸ್, ನೋಬಡಿ ಕ್ಯಾನ್ ಬಿ ರಫಿ. ಎಸ್, ಈಸ್ ಓನ್ಲಿ ರಫಿ. ಆದರೂ ಅದರ ತಕ್ಕ ಮಟ್ಟಿಗೆ ಅವರ ಹತ್ರ ಬರುವ, ಹತ್ರ ಅಲ್ಲ, ಒಂದು ಸಾಧಾರಣ ಜನರು ಒಂದು ಆ ಇಮ್ಯಾಜಿನೇಷನ್ ಅವರ ಜನರಲ್ಲಿ ತರಿಸ್ಬೋದು ನಾವು ಅಲ್ವಾ. ಅಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ. ಹೌದು, ಸಾಧನೆ ಮಾಡಬೇಕು ಅಷ್ಟೇ. ಅದು ಕೂಡ ಒಂದು ಸಾಧನೆ ಅಂತ ಹೇಳ್ಬೋದು. ನಿಜ ನಿಜ, ಖಂಡಿತ ಸರ್. ಅದು ಎಕ್ಸ್ಟ್ರಾ ನಮಗೆ ವರ್ಕ್. ಅದು ಇಮಿಟೇಷನ್ ಮೇಂಟೈನ್ ಮಾಡು. ಮತ್ತೆ ರಫಿ ಸಾಬ್ ಬಾಕಿಯವರಾಗಲ್ಲ, ಅವರು ಒಂದೊಂದು ಹಾಡಲ್ಲಿ ಒಂದೊಂದು ನಮ್ಮನೆ ಅನುಕರಣೆ ಇರ್ತದೆ. ರಾಜೇಂದ್ರ ಕುಮಾರಿಗೆ ಬೇರೆ ಟೈಪ್, ಆಕ್ಟರ್ ದಿಲೀಪ್ ಕುಮಾರಿಗೆ ಒಂದು, ದೇವಾನಂದಿಗೆ ಒಂದು ನಮನೆ, ಮತ್ತೆ ಮನೋಜ್ ಕುಮಾರಿಗೆ, ಧರ್ಮೇಂದ್ರಿಗೆ ಹಾಡುವಾಗ ಬೇರೆ ಬೇರೆ ಸ್ವರ ಒಂದು ಟೈಪ್ನಲ್ಲಿ ಹಾಡ್ತಾರೆ ಅವರು. ಶಮ್ಮಿ ಕಪೂರ್ಗೆ ಬೇರೆ ಟೈಪ್. ಹೌದು, ಹಾಗೆ ಎಲ್ಲ ಇರ್ತದೆ. ಅದನ್ನು ಕೂಡ ನಾವು ಅವರದ್ದು ವೇರಿಯಸ್ ವರ್ಸ ಸ್ಟೈಲಿಟಿ ಉಂಟಲ್ಲ, ಒಂದು ಬೇರೆ ಬೇರೆ ನಮ್ಮಲ್ಲಿ ಹಾಡೋದು. ಹೌದು, ಅದನ್ನು ನಾವು ಮೇಂಟೈನ್ ಮಾಡೋದು. ಅದಕ್ಕೆ ಮತ್ತೆ ಅವ್ರು ಬರೀ ಸಿನಿಮಾ ಗೀತೆಗಳು ಮಾತ್ರ ಅಲ್ಲ ಸರ್, ಅದ್ರ ಜೊತೆಗೆ ಕವಾಲಿ ಹಾಡಿದ್ದಾರೆ, ಗಜಲ್ಸ್ ಹಾಡಿದ್ದಾರೆ, ಭಜನ್ಸ್ ಹಾಡಿದ್ದಾರೆ, ಮರಾಠಿ ಭಜನ್ ಹಾಡಿದ್ದಾರೆ, ಇದೆಲ್ಲವನ್ನು ಕನ್ನಡ ಹಾಡು ಹಾಡಿದ್ದಾರೆ. ಒಂದು ನಿನ್ನೆಲ್ಲಿ ನಡೆಯ ದೂರ ಅಂತ ಕೇಳಿದ್ರ? ಹೌದು, ನಿಮ್ ಧ್ವನಿಯಲ್ಲೇ ಕೇಳಿದ್ದಾರೆ, ನಾನೇ ಹಾಡಿದ ಒಂದು ಕಾರ್ಯಕ್ರಮ. ಹೌದು ಹೌದು, ಮರಾಠಿ ಭಾವಗೀತೆ ಹಾಡಿದ್ದಾರೆ. ಓಕೆ, ನೋಡಿ ಎಲ್ಲಾ ತರ. ಅದಕ್ಕೆ ಅವರು ಒಂದು ತೆಲುಗು ಹಾಡು ಹಾಡಿದ್ದಾರೆ, ಒಂದು ತಮಿಳ್ ಹಾಡು ಹಾಡಿದ್ದಾರೆ. ಓಕೆ, ಸೊ ಎಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ. ಹೌದೌದು, ಎಲ್ಲ ಭಾಷೆಯಲ್ಲಿ ಆಲ್ಮೋಸ್ಟ್. ಪಂಜಾಬಿಯಲ್ಲಿ ಆಡ್ತಾ ಇದ್ದ ಅವರು, ಈಸ್ ಪಂಜಾಬಿ ಅಲ್ವಾ, ಓಕೆ, ಪಂಜಾಬಿ ಮುಸ್ಲಿಂ ಅವರು. ಓಕೆ, ಹಾಗೆ ಅವರ ಲ್ಯಾಂಗ್ವೇಜ್ ಅದು ಪಂಜಾಬಿ. ಅವರು ಮೊದಲು ಬಂದದ್ದೇ ಪಂಜಾಬಿ ಫಿಲ್ಮ್ ನಲ್ಲಿ. ಓಕೆ, 1944 ರಫಿ ಅವರು ಗುಲ್ ಬಲೋಚ್ ಅಂತ ಪಂಜಾಬಿ ಫಿಲ್ಮ್ ನಲ್ಲಿ ಮೊದಲ ಗಾಯಕನಾಗಿ ಬಂದದ್ದು. ಗುಲ್ ಬಲೋಚ್ ಸರ್. ಇತ್ತೀಚೆಗೆ ನಾನೊಂದು 6 ತಿಂಗಳ ಹಿಂದೆ ಒಂದು ವಿಡಿಯೋ ನೋಡ್ತಿದ್ದೆ. ಅವ್ರು ಇವತ್ತು ಬದುಕಿದ್ರೆ ಈಗ 101 ವರ್ಷ ಅವ್ರಿಗೆ ವಯಸ್ಸಾಗಿರ್ತಿತ್ತು. 1980 ಅವ್ರು ತೀರ್ಕೊಳ್ತಾರೆ. ದಿಲ್ಲಿನಲ್ಲಿ ಒಬ್ಬರವರ ಭಯಂಕರ ದೊಡ್ಡ ಬರ್ತ್ ಡೇಟ್ 24 ಡಿಸೆಂಬರ್ 1924. ಓಕೆ, 1980 ತೀರ್ಕೊಂಡ್ರು. ಸೊ ದಿಲ್ಲಿನಲ್ಲಿ ಅವ್ರದ್ದು ಬಹಳ ದೊಡ್ಡ ಫ್ಯಾನ್. ಅವ್ರೊಂದು ಸಣ್ಣ ಮ್ಯೂಸಿಯಂ ತರಾನೇ ಮಾಡಿದ್ದಾರೆ ಸರ್. ಅಲ್ಲಿ ರಫಿ ಅವರ ಎಲ್ಲಾ ಹಾಡುಗಳಿದೆ ಅವ್ರ ಹತ್ರ. ಪೇಪರ್ ನಲ್ಲಿ ಮತ್ತೆ ವೆಬ್ಸೈಟ್ ಅಲ್ಲಿ ಬಂದಿರುವಂತಹ ಎಲ್ಲಾ ಪೇಪರ್ ಕಟಿಂಗ್ಸ್, ಸುದ್ದಿಗಳು, ಅದೆಲ್ಲ ಕೂಡ ಅಲ್ಲಿ
ಅಲ್ಲಿದೆ, ಹೌದಾ? ಮತ್ತೆ ಅವರ ವಿವಿಧ ಭಾವಭಂಗಿಗಳ ಫೋಟೋಸ್ ಎಲ್ಲ ಇದೆ. ತುಂಬಾ ಲಕ್ಷಗಟ್ಟಲೆ ವ್ಯೂಸ್ ಆಗಿರೋದನ್ನ ಕೂಡ ನಾನು ನೋಡಿದೆ. ಆಗ ನನಗೆ ನಿಮ್ಮ ತುಂಬಾ ನೆನಪಾಯ್ತು. ಹೌದು ಹೌದು ಸರ್. ಈಗ ಅಂಥ ಒಬ್ಬ ಅಭಿಮಾನಿಯನ್ನ ಪಡೆದಂತಹ ಅವರೊಬ್ಬ ಅಭಿಮಾನಿ, ಅವರು ಕೂಡ ದೊಡ್ಡ ಕೆಲಸ ಮಾಡಿದ್ರು. ಆದ್ರೆ ನೀವು ಮೊಹಮ್ಮದ್ ರಫಿಯನ್ನ ಅವರ ವಾಯ್ಸ್ ನ ಮುಖಾಂತರ ಜೀವಂತವಾಗಿ ಇಟ್ಬಿಟ್ಟಿದ್ದೀರಾ. ಹೌದು. ಸರ್, ಅವರ ಗೀತೆಗಳು ನಿಮಗೆ ಕಂಠಪಾಠವಾಗಿ ಬರುತ್ತಾ? ಕಂಠಪಾಠ ಒಂದು ಆಲ್ಮೋಸ್ಟ್ ಒಂದು 500-600 ಹಾಡುಗಳು ಬರ್ತವೆ. ಅಷ್ಟು ಬರುತ್ತೆ. ಓಕೆ. ಒಂದ್ಸಲ ನೀವು ಮಣಿಪಾಲದಲ್ಲಿ 12 ಗಂಟೆಗಳ ನಿರರ್ಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ರಿ ಸರ್. ಬೈ ಹಾರ್ಟ್ ಸಿಂಗಿಂಗ್, ಬಾಯ್ಪಾಠ ಹಾಡುವಂಥದ್ದು 12 ಗಂಟೆ ರೆಕಾರ್ಡ್ ಮಾಡಿದ್ದೇನೆ. ನ್ಯಾಷನಲ್ ರೆಕಾರ್ಡ್. ಓಕೆ. ಅಟ್ ಎ ಟೈಮ್ ನ್ಯಾಷನಲ್ ರೆಕಾರ್ಡ್. ಪುಸ್ತಕ ನೋಡಲಿಲ್ಲ 12 ಗಂಟೆ. ಓಕೆ. 3 ಗಂಟೆಗೆ ಪ್ರಾರಂಭ ಮಾಡಿದ್ದು, ಬೆಳಿಗ್ಗೆ 4 ಗಂಟೆವರೆಗೆ ಆಡಿದ್ದು. ಅದು 13 ಅವರ್ಸ್ ಆಯಿತು. ಓಕೆ. ಲೆಕ್ಕ 12 ಅವರ್ಸ್ ಅಂತ ಮಾಡಿದ್ದಾರೆ. ಓಕೆ ಸರ್, ಈ ಒಂದು ಹೊಸ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ರೆ, ಮತ್ತೆ ಅದೆಲ್ಲವೂ ಕೂಡ ಲೈವ್ ಪರ್ಫಾರ್ಮೆನ್ಸ್ ಜನರ ಎದುರಿಗೆ. ಹೌದು. ನೀವು ಸರ್, ನಾನು ಒಂದು ಗ್ಲಾಸ್ ನೀರು ಮಾತ್ರ ಕುಡಿದು ಅಷ್ಟೇ. ಒಂದು ಗ್ಲಾಸ್ ನೀರು ಕುಡಿದು, ಬಿಸಿ ನೀರು ಕುಡಿದು ಪ್ರಾರಂಭ ಮಾಡಿದ್ದು. ಬೆಳಿಗ್ಗೆ 4 ಗಂಟೆಗೆ ನಾನು ಟಿಫಿನ್ ತಗೊಂಡು. ಇದು ಹೇಗೆ ಸಾಧ್ಯ ಆಯ್ತು? ಅದೊಂದು ನನ್ನ ಏನು ಹೇಳ್ತೀರ ಅದಕ್ಕೆ, ಒಂದು ದೇವರ ಆಶೀರ್ವಾದ, ಒಂದು ನಮ್ಮ ಗುರುಗಳ ರಫಿ ಸಾಬ್ನ ಆಶೀರ್ವಾದ. ಅವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಮತ್ತೆ ನನಗೆ ಒಂದು ಟೆನ್ಷನ್ ಇತ್ತು, ಅದನ್ನು ಮಾಡಲೇಬೇಕು. ಒಂದು ಹುರುಪು ಹೇಳ್ತಾರಲ್ಲ, ಅದು ಹುರುಪಿನಲ್ಲಿ ನನಗೆ ಎಲ್ಲ ಮರೆತೋಯ್ತು, ಹಸಿವು ಎಲ್ಲ ಮರೆತೋಯ್ತು. ಪ್ರಾರಂಭ ಮಾಡಿ ಹಾಡ್ತಾ ಹೋದೆ ಅಷ್ಟೇ. ನೀರು ಕುಡಿಲಿಲ್ಲ ನಡುವಿನಲ್ಲಿ. ನೀರು ಕುಡಿಬೇಕಂತಲೂ ನನಗೆ ಅನಿಸ್ಲಿಲ್ಲ. ಓಕೆ ಸರ್, ನೀವು ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರ ಜೊತೆ ಕೂಡ ಕೆಲಸ ಮಾಡಿದಿರಿ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಮತ್ತೆ ನಿಮ್ಗೆ ಒಂದು ಬಿರುದು ಕೂಡ ಕೊಟ್ರು, ಅಂದ್ರೆ ಮೊಹಮ್ಮದ್ ರಫಿ ಆಫ್ ಸೌತ್ ಇಂಡಿಯಾ ಅಂತ ಒಂದು ಬಿರುದು ಕೊಟ್ರು. ಅದು ಯಾರು ಕೊಟ್ಟಿರೋದು? ಮತ್ತೆ ಇನ್ನೊಂದು ಬಿರುದು ಕೂಡ ನಿಮ್ಗೆ ಬಂದಿದೆ, ಅದು ಯಾವುದು? ಅದು ರಫಿ ಅವರ ಪುನರ್ಜನ್ಮ ಅಂತ. ಅದು PB ಶ್ರೀನಿವಾಸ್ನವ್ರಿಗೆ ನೆನ್ಕೊಳ್ಳಿ, ಗಾಯಕ PB ಶ್ರೀನಿವಾಸ್. ನಾನು ಜೈಪುರದಲ್ಲಿ ನಮ್ಮ ಕಾರ್ಯಕ್ರಮ ಇತ್ತು, ಇಬ್ರು ಒಟ್ಟಾಗಿದ್ದೆವು. ಅವರು ಕೂಡ ರಫಿಯ ದೊಡ್ಡ ಆರಾಧಕ. ಅವರು PB ಶ್ರೀನಿವಾಸ್ ಮಾತಾಡ್ಕೊಂಡು ಹೀಗೆ ರೂಮ್ನಲ್ಲಿ ಮಾತಾಡ್ತಾ ಇದ್ರು ನನ್ನ ಹತ್ರ ರಫಿಯ ಬಗ್ಗೆ ಎಲ್ಲ. ಕಾರ್ಯಕ್ರಮದಲ್ಲಿ ಒಟ್ಟಾದೆವು. ಕಾರ್ಯಕ್ರಮದಲ್ಲಿ ಅವರಿಗೆ ಬಹಳ ಖುಷಿ ಆಯಿತು, ನನ್ನ ಹಾಡು ಬಹಳ ಸಂತೋಷ ಆಯಿತು ಅವರಿಗೆ. ಅದೇ ಸ್ಟೇಜಲ್ಲಿ ನನಗೊಂದು ಬಿರುದು ಕೊಟ್ಟರು ಅವರು, ದಕ್ಷಿಣ ಇದು ಏನು ರಫಿಯ ಪುನರ್ಜನ್ಮ ಅಂತ. ಅವರೇ ವೇದಿಕೆ ಮೇಲೆ ಬಂದು ಅನೌನ್ಸ್ ಮಾಡಿದ್ರು. ಹೌದು. ಮತ್ತೆ ಟ್ರಾಫಿ ಎಲ್ಲ ಕೊಟ್ಟು ಅವರೇ ಅನೌನ್ಸ್ ಮಾಡಿದ್ರು. ನಾನು ಎಷ್ಟೋ ಕಡೆ ಮೊಹಮ್ಮದ್ ರಫಿ ಹಾಡನ್ನು ನಾನು ಮರ ಏರಿ ನೋಡ್ತಾ ಇದ್ದೆ, ಟಿಕೆಟ್ ಸಿಗದೆ. ಅಂತ ರಫಿಯವರ ಹಾಡು ಈಗ ನಮ್ಮ ಎದುರಿಲ್ಲ ಅವರು. ಆದರೆ ನಾನು ಇವತ್ತು ಇವರನ್ನು ನೋಡ್ತಾ ಇದ್ದೇನೆ, ಇಲ್ಲಿ ಅವರನ್ನೇ ನೋಡ್ತಾ ಇದ್ದೇನೆ ಅಂತ ಹೇಳಿ. ಮತ್ತೆ ಅವರ ಪುನರ್ಜನ್ಮ ಅಂತ ಒಂದು ನನಗೆ ದೇಶದಾದ್ಯಂತ ಕಾರ್ಯಕ್ರಮಗಳು, ವಿದೇಶದಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು, ಪ್ರಶಂಸೆಗಳ ಮಹಾಪೂರ ಸರ್ ನಿಮ್ಗೆ. ಅದು ಮೊಹಮ್ಮದ್ ರಫಿ ಅವರನ್ನಂತೂ ಇಡೀ ಪ್ರಪಂಚದಾದ್ಯಂತ ಆರಾಧಿಸುವಂತಹ ಅಭಿಮಾನಿಗಳಿದ್ದಾರೆ. ಇದು ಏನೇ ಇದ್ರು ನಿಮ್ಗೆ ಎಲ್ಲೋ ಒಂದ್ ಕಡೆನಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದು ನಂದು ಒಂದು ಸ್ವಂತಿಕೆ ಅಂತ ಒಂದು ಇರಬೇಕಿತ್ತು ಅಂತ ಯಾವತ್ತಾದ್ರೂ ಅನಿಸುತ್ತಾ ಸರ್? ಸ್ವಂತಿಕೆ ಅಂತ ಅನಿಸಿದೆ, ಆದರೂ ಅದು ಸಾಧ್ಯವಾಗಲಿಲ್ಲ ಸರ್ ನಮ್ಗೆ. ಯಾಕಂದರೆ ನಾವು ಮಾಡಿದರೆ ಅದು ನೀವು ರಫಿಯವರಾಗೆ ಆಗಲಿಲ್ಲ ಅಂತ ಒಂದು ಕಮೆಂಟ್ಸ್ ಬರ್ತಾಯಿತ್ತು. ಓಕೆ. ಸ್ವಂತ ಹಾಡು ನಾವು ಆಡಿದರೆ ಅದು ನಿಮ್ಮದು ರಫಿದ್ದು ಗ್ರ್ಯಾಂಡ್ ಆಗ್ತದೆ, ಇದು ಅಷ್ಟು ನಮಗೆ ಅಪೀಲ್ ಆಗಲಿಲ್ಲ. ಅಂದರೆ ಅದು ಜನರ ತಲೆಯಲ್ಲಿ ನಂದೊಂದು ಟ್ರೇಡ್ ಮಾರ್ಕ್ ಹೊಕ್ಕಿ ಆಗಿದೆ. ಎಕ್ಸಾಕ್ಟ್ಲಿ. ಹೌದು. ಅದು ನಾವು ಏನು ಹೇಳಿದ್ರು ಅದು ರಫಿಯವರದ್ದು ಹಾಡಿದರೆ ಮಾತ್ರ ಜನರಿಗೆ ನಂದು ಗೊತ್ತಾಗ್ತದೆ, ಹೌದು, ಒಂದು ಇಂಪ್ರೆಸ್ ಆಗ್ತದೆ. ಇಲ್ಲದ್ರೆ ನನ್ನ ಸ್ವಂತಿಗೆ ಹಾಡು ನಾನು ಹಾಡಿದ್ರು ಅದು ಯಾರೇ ಆಗಲಿ ನೋಡಿ, ಸೋನು ನಿಗಮ್ ಅವನು ಕೂಡ ರಫಿ ಹಾಡೇ ಬಂದದ್ದು. ಹೌದು. ಸ್ವಂತಿಗೆ ಹಾಡಿ ಈಗ ಒಂದು ಅವ್ರದ್ದೊಂದು ಅದಕ್ಕೆ ಟೈಮ್ ಹಿಡಿತದೆ. ನಮ್ಮ ಸ್ವಂತಿಗೆ ನಾವು ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಗೋ ಟು ದ ಬಾಲಿವುಡ್, ಇಲ್ಲದಂಥ ಚಾನ್ಸ್ ಸಿಕ್ಕಿ ನಮ್ಮದೇ ಒಂದು ವಾಯ್ಸ್ ಎಸ್ಟಾಬ್ಲಿಷ್ ಆಗಬೇಕು. ಹಾಗೆ ರಫಿ ಸಾಬ್ ಸೈಗಲ್ನವರದ್ದೇ ಹಾಡಿ ಪ್ರಾರಂಭ ಮಾಡಿದವರು. ಸೈಗಲ್, ರಫಿ ಸ್ಟಾರ್ಟೆಡ್ ಸಾಂಗ್ ವಿತ್ ಸೈಗಲ್. ಮುಖೇಶ್ ಕೂಡ ಸೈಗಲ್ ಇಮಿಟೇಟರ್, ರಫಿ ಕೂಡ ಸೈಗಲ್ ಇಮಿಟೇಟರ್ ಆಗಿದ್ರು. ಆದರೆ ಮುಖೇಶ್ ಸೈಗಲ್ನ ಸಕ್ಸಸ್ಫುಲ್ ಇಮಿಟೇಟರ್ ಆದರು. ಸೈಗಲ್ನದು ಇಮಿಟೇಷನ್ ಡೈರೆಕ್ಟ್ ಮುಖೇಶಿಗೆ ಜಾಸ್ತಿ ಹೋಯಿತು, ರಫಿಗೆ ಬರಲಿಲ್ಲ. ಆಗ ಅವರಿಗೆ ಒಬ್ಬರು ಹೇಳಿದ್ರು, ನಿಮ್ಮದೇ ಒಂದು ಸ್ವಂತಿಕೆಯನ್ನು ಮಾಡಿ. ಸೈಗಲ್ ಮಾಡಿದರೆ ನಿಮಗೆ ಆಗಲಿಕ್ಕಿಲ್ಲ, ಸ್ವಂತಿಕೆಯಲ್ಲಿ ಅವರು ಪ್ರಾರಂಭ ಮಾಡುವಾಗ ಅದು ಹಿಟ್ಟಾಯಿತು. ಹಿಟ್ಟಾಗಿ ಅದನ್ನು ನೋಡಿ ಅವರಿಗೆ ಮ್ಯೂಸಿಕ್ ಡೈರೆಕ್ಟರ್ ಶ್ಯಾಮ್ ಸುಂದರ್ ಅಂತ ಅವರು ಕರ್ಕೊಂಡು ಹೋಗಿ ಗುಲ್ ಬಲೋಚ್ ಅಂತ ಪಂಜಾಬಿ ಸಿನಿಮಾದಲ್ಲಿ ಹಾಡಿಸಿದ್ರು. ಅದು ಹಿಟ್ಟಾಯಿತು. ನಂತರ ಫಿರೋಜ್ ನಿಜಾಮಿ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರ್ ಬಂದರು. ಅವರು ರಫಿಯವರನ್ನು ಕೊಂಡೋಗಿ
ಹಿಂದಿ ಸಿನಿಮಾದಲ್ಲಿ ಹಾಡಿದ್ರು, ಹಾಡಿಸಿದ್ರು. ಸೊ ಮೊದಲು ಮೊಹಮ್ಮದ್ ರಫಿ ಅವರ ಪ್ರತಿಭೆಯನ್ನು ಗುರುತಿಸಿದ್ದು ಶ್ಯಾಮ್ ಸುಂದರ್. ಶ್ಯಾಮ್ ಸುಂದರ್, ಮ್ಯೂಸಿಕ್ ಡೈರೆಕ್ಟರ್ ಶ್ಯಾಮ್ ಸುಂದರ್. ಆದ್ರೆ ಬಹಳ ಜನ ನೌಶಾದ್ ಅಂತ ಇಲ್ಲ ತಿಳ್ಕೊಂಡಿದ್ದಾರೆ. ಶ್ಯಾಮ್ ಸುಂದರ್ ಅವರಿಗೆ ತಂದದ್ದು. ರಫಿ ಅವರಿಗೆ ತಂದದ್ದೇ ಮ್ಯೂಸಿಕ್ ಡೈರೆಕ್ಟರ್ ಶ್ಯಾಮ್ ಸುಂದರ್. ಗುಲ್ ಬಲೋಚ್ ಅಂತ ಪಂಜಾಬಿಯಲ್ಲಿ, ಮತ್ತೆ ಅವರು ಹಿಂದಿಯಲ್ಲಿ ಒಂದರಲ್ಲಿ ಕೂಡ ಇವರಿಗೆ ಚಾನ್ಸ್ ಕೊಟ್ಟರು. ಅದರ ನಂತರ ಫಿರೋಜ್ ನಿಜಾಮಿ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ಅವರು ರಫಿಗೆ ಮೊದಲ ಚಾನ್ಸ್ ಕೊಟ್ಟರು. ಅದನ್ನು ನೋಡಿ ಆಮೇಲೆ ನೌಶಾದ್ ಕೊಟ್ಟರು ಚಾನ್ಸ್. ಓಕೆ ಓಕೆ ಸರ್, ಈ ನಿಮ್ಮ ಪ್ರತಿಭೆಯನ್ನ ನೋಡಿ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಬನ್ನಿ ನಮ್ಗೊಂದ್ಸಲ ಹಾಡಿ ಅಂತ ಯಾರು ಕರೆದಿಲ್ವಾ ಸರ್? ಮ್ಯೂಸಿಕ್ ಡೈರೆಕ್ಟರ್ ಹೌದು, ಅವರ ಕಾರ್ಯಕ್ರಮದಲ್ಲಿ ಹಾಡಿದಲ್ಲ, ಶಂಕರ್ ಜೈಶನ್ನ ಕಾರ್ಯಕ್ರಮದಲ್ಲಿ ಹಾಡಿದ. ಸಂಗೀತದ ನಿರ್ದೇಶಿಸೋದು ನನಗೆ ಬಹಳ ಚಾನ್ಸ್, ನನಗೊಂದು ಸಿಕ್ಕಿದ ಒಂದು ಅವಕಾಶ ಅದು. ಶಂಕರ್ ಜೈಶನ್ ಕಾರ್ಯಕ್ರಮದಲ್ಲಿ ನಾನು ಹಾಡಿದ್ದೇನೆ. ಯಾವ ವರ್ಷದಲ್ಲಿ ಸರ್? ಅದು 35 ವರ್ಷ ಕಳೆದು, ಶಂಕರ್ ಇರುವಾಗಲೇ. ಕೆಲವೇ ವರ್ಷದಲ್ಲಿ ಶಂಕರ್ ತೀರಿ ಹೋದ್ರು ಪಾಪ. ಜೈಕಿಶನ್ ಆಗಲೇ ತೀರಿ ಹೋಗಿದ್ರು, ಓನ್ಲಿ ಶಂಕರ್ ಮಾತ್ರ ಇದ್ರು. ಓಕೆ, ಹೌದು, ಅವ್ರ ಸಮ್ಮುಖದಲ್ಲೇ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಂಡರ್ನಲ್ಲಿ ಸಮ್ಮುಖದಲ್ಲಿ. ಏನ್ ಹೇಳಿದ್ರು? ವಿಜಯವಾಡ ಮತ್ತೆ ಮಹಾರಾಷ್ಟ್ರ. ವಿಜಯವಾಡ ಅವರದು ಊರು ಹೈದರಾಬಾದ್ ಊರು ಶಂಕರ್ ಇದ್ದು. ಹೈದರಾಬಾದ್, ವಿಜಯವಾಡ ಮತ್ತೆ ಮಹಾರಾಷ್ಟ್ರ, ಬಾಂಬೆ ಅಷ್ಟು ಕಡೆಯಲ್ಲಿ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ರು. ಅವರ ಕಾರ್ಯಕ್ರಮ ನಾನು ಹಾಡಿದ್ದೆ. ನಿಮ್ಮ ಧ್ವನಿ ಕೇಳಿ ಏನು ಹೇಳಿದ್ರು? ಭಾಳ ಸಂತೋಷ ಆಯಿತು, ಭಾಳ ಖುಷಿಯಾಗಿದೆ. ಅದಕ್ಕೆ ನನಗೆ ಚೂಸ್ ಮಾಡಿದವರು. ಓಹೋ, ಹೌದು. ಇಲ್ಲಿ ಟೇಪ್ ರೆಕಾರ್ಡ್ ಎಲ್ಲ ಕೇಳಿ, ಎಲ್ಲ ಕ್ಯಾಸೆಟ್ ಎಲ್ಲ ಕೊಂಡೋಗಿ ಅವ್ರಿಗೆ ತೋರಿಸಿದ್ರು, ಯಾವುದು ರಫಿ ವಾಯ್ಸ್ ಯಾವುದು. ಅದ್ರಲ್ಲಿ ನಂದು ತೆರಿ ಪ್ಯಾರಿ ಅವ್ರದ್ದು ಮಾಸ್ಟರ್ ಪೀಸ್ ಅದು, ಶಂಕರ್ ಇದ್ದು. ಓಕೆ, ನಾನು ಹಾಡಿದ್ದು ಎಕ್ಸಾಕ್ಟ್ ಅದು ರಫಿ ಟ್ಯಾಲಿ ಆಗ್ತಿತ್ತು. ಹೌದಾ? ಹಾಂ, ತೆರಿ ಪ್ಯಾರಿ ಪ್ಯಾರಿ ಅದು ನನ್ನ ಫಸ್ಟ್ ಪದ್ಯ, ಅದು ನಾನು ಹಾಡೋದು. ಅದನ್ನು ಕೇಳಿ ಅವರಿಗೆ ಭಾಳ ಸಂತೋಷ ಇದೆ. ये आवाज़ मुझे अच्छा लगता है, इसको बुलाओ. ಅದೇ ಹಾಡನ್ನ ಒಂದು 4 ಸಾಲು ನಮಗೋಸ್ಕರ ಹಾಡ್ಬೋದಾ ಸರ್? ಹಾಂ, ಖಂಡಿತ ಹಾಡು. तेरी प्यारी प्यारी सूरत को किसी की नजर ना लगे, चश्म बद्दू मुखड़े को छुपा लो आंचल में, कहीं मेरी नजर ना लगे, चश्म बद्दू हाय चश्म बद्दू, हाय हाय चश्म बद्दू. ವಾ 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 ವಾ, ಏನ್ ತಲ್ಲಿನತೆ. ಸೋ ನೈಸ್. 59 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಸರ್, ಎಷ್ಟೊಂದೆಲ್ಲ ತಿರುಗಾಡಿದ್ದೀರಿ ನೀವು. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಆಡಿಯನ್ಸ್ ಸರ್. ಮಂಗಳೂರಿನ ಆಡಿಯನ್ಸ್ ಬೇರೆ, ಪಂಜಾಬಿನ ಆಡಿಯನ್ಸ್ ಬೇರೆ. ನಿಮ್ಗೆ ಎಷ್ಟೊಂದೆಲ್ಲ ಅನುಭವಗಳಾಗಿರ್ತದೆ. ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಒಂದೆರಡು ಸ್ವಾರಸ್ಯಕರ ಘಟನೆಗಳು, ಅಥವಾ ನಿಮಗೆ ತುಂಬಾ ವಿಶೇಷ ಅಂತ ಅನ್ಸುವಂತ ವಿಚಾರಗಳು, ಅಥವಾ ನಿಮ್ಗೆ ಬೇಸರ ತರಿಸಿದಂತ ಸಂಗತಿಗಳಾದ್ರೂ ಅಡ್ಡಿಲ್ಲ, ಒಂದೆರಡು ಹೇಳ್ಬೋದಾ? ಹೇಳ್ಬೋದು. ಸ್ವಾರಸ್ಯಕರ ಘಟನೆ ಅಂದರೆ, ಕೇರಳದಲ್ಲಿ ನಾನು ಮೊದಲ ಒಂದು ಕಾರ್ಯಕ್ರಮ ನೀಡುವಾಗ ಅಲ್ಲೇ ನನಗೆ ದಕ್ಷಿಣ ಭಾರತದ ರಫಿ ಅಂತ ಬಿರುದು ಕಟ್ಟೋದು. ದಕ್ಷಿಣ ಭಾರತದ ಮೊಹಮ್ಮದ್ ರಫಿ ಅಂತ ಅದೇ ಸ್ಟೇಜಲ್ಲಿ ನನಗೆ ಸಿಕ್ಕಿದ್ದು. ಯಾಕೆಂದರೆ ಆ ಸ್ಟೇಜಲ್ಲಿ ಅಲ್ಲಿ 80% 80% ಜನರು ನಾರ್ತ್ ಇಂಡಿಯನ್ಸ್. ಆ ಕಾಲೇಜ್ನಲ್ಲಿ, ಕ್ಯಾಲಿಕಟ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಎಲ್ಲ ಗೆಸ್ಟ್ ಎಲ್ಲ ಬರ್ತಾರೆ. ಒಂದು 4-5 ಸಾವಿರ ಆಡಿಯನ್ಸ್ ಇದ್ದರು. ಹಾಗೆ ಅವರು ಸೆಕ್ರೆಟರಿ ಎಲ್ಲ ಹೇಳ್ತಿದ್ರು, ಯಾವ ಕಾರ್ಯಕ್ರಮ ಆದರೂ ಜನರು ಕಲ್ಲು ಬಿಸಾಡಿ ಅವರನ್ನು ಓಡಿಸ್ತಿದ್ರು. ಕಲ್ಲು ಎಷ್ಟು ಓಡಿಸುದೆ. ಆ ಸ್ಟೂಡೆಂಟ್ಸ್ ಕೂಡ ಬಹಳ ರಫ್ ಟೈಪು. ರಫ್ ಅಂದರೆ ಒಂದು ಏನೋ ಒಂದು ಟೈಪು ಓಡಿಸೋದು ಬಂದವರಿಗೆಲ್ಲ. ಯಾಕೆ ಯಾಗಾನಾಗತ್ತ ಹಾಗೆ ಅಲ್ಲ. ಆಗ ಸೆಕ್ರೆಟರಿ ಬಂದು ನನ್ನ ಹತ್ರ ಹೇಳಿದ, ಠಾಕೂರ್ ಸಾಬ್ ನಾನು ಕನ್ನಡದಲ್ಲಿ ಹೇಳ್ತೇನೆ ನಿಮಗೆ, ಅವರು ನನ್ನ ಹತ್ರ ಮಾತಾಡಿದರು. ಎಸ್ ಅಲ್ಲ, ಹಿಂದಿಯಲ್ಲಿ ಹೇಳಿ ಸರ್, ಚೆನ್ನಾಗಿರುತ್ತೆ ಕೇಳೋದು. देखिए आप मैंगलोर से है ना, बड़े बड़े कलाकार इधर आए हैं, हाँ सब लोगों को पत्थर मारा है. ಅವರು ಒಂದು ಹೇಳಿದ್ದಾರೆ, ನಾನು ಹೇಳಬಾರ್ದು ಪಾಪ, ಜೇಸುದಾಸ್ ಓಡಿಸಿದಾರಂತೆ ಅವರು. ಹೌದಾ? ಹಾಂ, 15 ಮಿನಿಟ್ ಕಾರ್ಯಕ್ರಮ ಯೇಸುದಾಸ್ ಕಾರ್ಯಕ್ರಮ ಆಗ್ಲಿಕ್ಕೆ ಬಿಡೋದು. ಅಂಥ ದೊಡ್ಡ ಕಲಾಕಾರ ಪಾಪ. ಅಂಥದ್ದೆಲ್ಲ ಆ ಸ್ಟೇಜ್ ಅದು. ಯಾರನ್ನು ಅವರು ಸರಿಯಾಗಿ ಹಾಡ್ಲಿಕ್ಕೆ ಬಿಡಲಿಲ್ಲ. ಸೆಕ್ರೆಟರಿ ನನಗೆ ಹೇಳಿದ್ವಿ, ಇಸ್ ಬಾರ್ ಆಪ್ मैंगलोर से ना आप मैंगलोर का आदमी, अच्छा थोड़ा ख्याल रखना, याद रखना, ऐसा होगा, ये स्टेज ऐसा है, कोई भी इधर टिक नहीं पाता है, सब लोग भाग गए यहाँ से. ನನಗೆ ಹೆದರಿಸ್ತಾನವ ಸೆಕ್ರೆಟರಿ, ಪ್ರೋಗ್ರಾಮ್ ಸೆಕ್ರೆಟರಿ. ಗೊತ್ತಾಗಲ್ಲ, ನೀವು ಯಾಕಾದ್ರೂ ಇಲ್ಲಿಗೆ ಬಂದೆ ಅಂತ ಅನ್ಸಿರ್ಬೋದು ನಿಮಗೆ. ಸ್ವಲ್ಪ ಇಲ್ಲಿ ಇದು ಡಬ್ ಆಗಲಿ ಶುರು ಆಯಿತು. ಏನು ಮಾಡೋದಪ್ಪ ಈಗ ಬಂದಾಗಿ.
कड़ेगे मैंने देखो साहब जो कुछ मुझसे होता है मैं करूँगा, अगर पत्थर मारेंगे तो मार खा के चला जाऊँगा, फिर क्या है, उतना ही ना, ज़्यादा क्या वही हो जाएगा. अच्छा तो ठीक है, लेकिन अच्छा से करो ಅಂತ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್. ನನ್ನ ಹತ್ರ ಏನಿಲ್ಲ, ಆರ್ಕೆಸ್ಟ್ರಾ ಹಿಡ್ಕೊಂಡೆಲ್ಲ ಓಡಿದ್ದಾರೆ ಮುಂಚೆಲ್ಲ ಬಂದವರು. ನನ್ನ ಹತ್ರ ಕೇವಲ ಒಂದು ಹಾರ್ಮೋನಿಯಂ, ಒಂದು ತಬ್ಲಕ್ಕೆ ಒಬ್ಬ, ಮತ್ತೊಂದು ಲೇಡಿ, ಒಬ್ಬರು ಗೀಟಾರಿಸ್ಟ್ ರಿದಮ್, ಗೀಟಾರ್ ರೆಡಿ, ಒಬ್ಬರು ಸೈಂಟ್ ಆಗ್ನಿಸ್ ಇಲ್ಲಿ ಕಾಲೇಜ್ ಇದೆ ಮಂಗಳೂರಲ್ಲಿ, ಅಲ್ಲಿಂದ ಅವಳನ್ನು ಕರ್ಕೊಂಡು ಹೋದದ್ದು ನಾನು. 3 ಜನ ಸ್ಟೇಜಲ್ಲಿ. ಜಸ್ಟ್ ಇಮ್ಯಾಜಿನ್, ಅದು ನಂದು ಒಳ್ಳೆ ಇನ್ಸಿಡೆಂಟ್ ಸರ್. ಅದು ಕೂತಿದ್ದೇನೆ, 4-5 ಸಾವಿರ ಆಡಿಯನ್ಸ್ ಇದೆ, ಬೊಬ್ಬೆ ಆಗ್ತಾ ಇದ್ದಾರೆ, ಏಯ್ ಬಡಾಯ ಉಸ್ತಾದ್, ಏಯ್ ಗಾವರಿ, ಹಾಗೆ ಟೇಬಲ್ ಎಳ್ದೆ. ಒಂಥರ ಒಂದು ರೆಸ್ಪೆಕ್ಟ್ ಇಲ್ಲ. ಟೇಬಲ್ ಹೇಳುವಾಗ ಓ ಬಡಾ ಉಸ್ತಾದ್ ಕಿಂಚೋ ರೇ, ಟೇಬಲ್ ಹೇಳ್ದು ಹಾರ್ಮೋನಿಯಂ ಇಟ್ಟೆ, ಹೀಗೀಗ ಮಾಡಿದೆ, ಹೋ ಅಚ್ಚಾ ದೇಖಲಿಗೆ ಕ್ಯಾ ಕರೆಗ ಅದು, ಬೊಬ್ಬೆ ಆಗ್ತಾ ಇದ್ದಾರೆ. ಕಡೆಗೆಲ್ಲ ಆಯಿತು. ಇವರಿಗೆ ಹೇಗೆ ಪ್ರಾರಂಭ ಮಾಡಿದರೆ ಒಬ್ಬೆ ಆಗ್ತಾರೆ ಇವರು. ಆಗ ನಾನು ಅದು ಓಪನ್ ಏರ್ ಕಾರ್ಯಕ್ರಮ ಹೀಗೆ ನೋಡುವಾಗ ಆಯಾ ಸಾವನ್ ಝುಮ್ಕೆ ಅಂತ ಒಂದು ಇದು ಕಂಡಿತ್ತು ನನಗೆ, ಫಿಲ್ಮ್ ಇದು ದೊಡ್ಡ ಪೋಸ್ಟರ್. ಹೌದು, ದೊಡ್ಡದು ಕಟೌಟ್, ಮಾರ್ಗದ ಸೈಡಲ್ಲಿ ದೊಡ್ಡ ಕಟೌಟ್ ಅದು ಕಾಣ್ತಾ ಇದೆ, ಆಯಾ ಸಾವನ್ ಝುಮ್ಕೆ ಧರ್ಮೇಂದರ್. ಓಕೆ, ಅದರಲ್ಲಿ ಒಂದು ಹಾಡಿದೆ, ಬುರಾ ಮತ್ ಸುನೋ ಬುರಾ ಮತ್ ದೇಖೋ ಬುರಾ ಮತ್ ಕಹೋ, ಕಿಸಿನೇ ಕಹಾ ಹೈ ಮೇರೆ ದೋಸ್ತೋ ಬುರಾ ಮತ್ ಸುನೋ. ಅದರಲ್ಲೇ ಪ್ರಾರಂಭ ಮಾಡಿದೆ. ನಜರ್ ಓ ಜೋ ದುಶ್ಮನ್ ಪೆ ಬಿ ಮೆಹರ್ಬಾ ಹೋ, ಕಿಸಿನೇ ಕಹಾ ಹೈ ಮೇರೆ ದೋಸ್ತೋ ಬುರಾ ಮತ್ ಸುನೋ ಬುರಾ ಮತ್ ದೇಖೋ ಬುರಾ ಮತ್ ಕಹೋ. ಅದನ್ನು ಪ್ರಾರಂಭ ಮಾಡಿದೆ. ಒಂದು ಸೈಲೆಂಟ್ ಆದರೂ ಜನ, ಹುಡುಗರು ಅಲ್ಲೇ ರಾಕೆಟ್ ಕೈಯಲ್ಲಿ ಇದ್ರದೆಲ್ಲ ಕೆಳಗೆ ಹಾಕಿದ್ದಾರೆ, ಸುಮ್ಮನೆ ಕೂತ್ಕಿದ್ದಾರೆ. ಅವರು ಎಂಥದ ಅಂತ ಎಣಿಸಿದ್ರು, ಎಕ್ಸ್ಪೆಕ್ಟ್ ಮಾಡಿದ್ರು. ಒಂದು ಹಾಡು ಹಾಡಿದ್ದೆ ತಡ 4 ಗಂಟೆವರೆಗೆ ಇಷ್ಟು ರಿಕ್ವೆಸ್ಟ್ ಚೀಟಿಗಳ ಸ್ಟೇಜಲ್ಲಿ 4 hours ಪ್ರೋಗ್ರಾಮ್ ನಾನು ಕೊಟ್ಟೆ. ಅದು ನನ್ನ ಮೊದಲ ಸಕ್ಸಸ್ಫುಲ್ ಪ್ರೋಗ್ರಾಮ್. ಇದು ಯಾವ ವರ್ಷದಲ್ಲಿ ಸರ್? ಅದು ಸಾಧಾರಣ ಒಂದು 45 years ಬ್ಯಾಕ್. 45 years ಬ್ಯಾಕ್. ಅದೇ ನಂದು ಮೊದಲ ಸಕ್ಸಸ್ಫುಲ್ ಕಾರ್ಯಕ್ರಮ. ಅದೇ ಸ್ಟೇಜಲ್ಲಿ ನನಗೆ ದಕ್ಷಿಣ ಭಾರತದ ಮೊಹಮ್ಮದ್ ರಫಿ ಅಂತ ಟೈಟಲ್ ಕೊಟ್ಟರು. ಅಲ್ಲಿಗೆ ಬಂದು ಪ್ರಿನ್ಸಿಪಾಲ್ ಮತ್ತು ಕೆಲವೆಲ್ಲ ಗೆಸ್ಟ್ ಇದ್ದರು, ಲಯನ್ಸ್ ಕ್ಲಬ್ ಮೆಂಬರ್ಸ್, ಅವರು ಇವರೆಲ್ಲ ಸೇರಿ ಒಂದು ಟೈಟಲ್ ಮಾಡಿ ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಆ ಟೈಟಲ್ ಅಲ್ಲೇ ನನಗೆ ಪ್ರೆಸೆಂಟ್ ಮಾಡಿದೆ. ಓಕೆ, ದಕ್ಷಿಣ 4 hours ಪ್ರೋಗ್ರಾಮ್. ಓಕೆ, ಬೇಡ ಅಂತ ಹೇಳಿದವರು 4 ಗಂಟೆ ಕಾರ್ಯಕ್ರಮ, ಕೇವಲ ಹಾರ್ಮೋನಿಯಂ ತಬಲ ಮಾತ್ರ, ಬೇರೆ ಏನಿಲ್ಲ, ಯಾವ ಇನ್ಸ್ಟ್ರೂಮೆಂಟ್ ಕೂಡ ಇರಲಿ. ಓಕೆ, ಇದು ಒಂದು. ಇನ್ನೊಂದು ಏನಾದರೂ? ಇನ್ನೊಂದು ಅಂದರೆ ಯಾವುದು ಸುಮಾರು ಇನ್ಸಿಡೆಂಟ್ ಆಗಿದೆ. ಯಾವುದಂತ ಹೇಳಿ, ನಾನು ಅದೇ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಜನರು ಲೈನ್ನಲ್ಲಿ ನಿಂತು ನನ್ನ ಕಾರ್ಯಕ್ರಮ ನೋಡಿದರು. ಟೌನ್ ಹಾಲ್ ಮಂಗಳೂರು. ಫಸ್ಟ್ ನಾನು ಏಕ್ ಶಾಮ್ ರಫೀಕೆ ನಾಮ್ ಅಂತ ಕಾರ್ಯಕ್ರಮ ಕೊಟ್ಟಿದ್ದೆ. ನಾನು ರಫಿ ತೀರಿ ಹೋದ ಒಂದು 2-3 ದಿವಸದಲ್ಲೇ ಮಾಡಿದ್ದೆ ನಾನು ಮಂಗಳೂರಲ್ಲಿ. ಫಸ್ಟ್ ಕಾರ್ಯಕ್ರಮ ನಾನೇ ಮಾಡಿದ್ದು ಏಕ್ ಶಾಮ್ ರಫೀಕೆ ನಾಮ್ ಇಡೀ ಇಂಡಿಯಾದಲ್ಲಿ. ಶಬೀರ್ ಕುಮಾರ್, ಹೌದು, ಮತ್ತೆ ಶಬೀರ್ ಕುಮಾರ್ ಅದನ್ನು ನಂದು ಒಂದು ಪ್ರೋಗ್ರಾಮ್ ಕೇರಳದಲ್ಲಿ ಫಸ್ಟ್ ಆದದ್ದು. ಅದನ್ನು ಆಗುವಾಗಲೂ ಅದನ್ನು ಕಾಪಿ ಮಾಡಿ ಶಬೀರ್ ಕುಮಾರ್ ಇಂದ ಯಾರೋ ಬೊಂಬಾಯಲ್ಲಿ ಮಾಡಿಸಿದ್ರು ಅದು. ಸರ್, ಹಾಗಾದ್ರೆ ಇವತ್ತೇನ್ ಪ್ರಚಲಿತದಲ್ಲಿದೆ ಈ ಹೆಸರು ಏಕ್ ಶಾಮ್ ರಫೀಕ್, ಅದ್ ನೀವೇ ಇಟ್ಟಿದ್ದು? ನಾನು ಏಕ್ ಶಾಮ್ ರಫೀಕ್ ನಾಮ್ ಅಂದ್ರೆ ಅದು ನಾನು ಇಟ್ಟದಂತಲ್ಲ, ಇಂಗ್ಲಿಷ್ ನಲ್ಲಿ ರಫೀದ್ ಒಂದು ರೆಕಾರ್ಡ್ ಇತ್ತು, ಆನ್ ಈವ್ನಿಂಗ್ ವಿತ್ ಮೊಹಮ್ಮದ್ ರಫಿ. ದಟ್ ಇಸ್ ಇಂಗ್ಲಿಷ್ ಟೈಟಲ್, ಡಿಸ್ಕ್ ಇತ್ತು ಅವರು, HMV ಅವರು ಮಾಡಿ. ಓಕೆ, ಇದನ್ನು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದು ಮಾಡುವ ಅಂತ ಏಕ್ ಶಾಮ್ ರಫೀಕೆ ನಾಮ್. ವಾಹ್, ತುಂಬಾ ಚೆನ್ನಾಗಿದೆ. ಓಕೆ, ಆನ್ ಈವ್ನಿಂಗ್ ವಿತ್ ಒಂದು ಸಂಜೆ ರಫಿ ಒಟ್ಟಿಗೆ ಅಂತ ಹಾಗೆ ಆಗ್ತದೆ. ಇದು ಏಕ್ ಶಾಮ್ ರಫೀಕೆ ನಾಮ್. ಹಾಗೆ ಮಾಡಿ ಕಾರ್ಯಕ್ರಮ ಕೊಟ್ಟು. ರೈಟ್. ಹಾಗೆ ಜನ ಲೈನಲ್ಲಿ ನಿಂತು, ಲೈನ್ ಅಂದ್ರೆ ಟೌನ್ ಹಾಲ್ ಫುಲ್ ಆಗಿ, ಟಿಕೆಟ್ ಆ ಟೈಮಲ್ಲಿ 500 rupees ಟಿಕೆಟ್, ದೊಡ್ಡ ಟಿಕೆಟ್ ಅದು. ಹೌದಪ್ಪ, ಬ್ಲ್ಯಾಕ್ನಲ್ಲಿ ತಗೊಂಡಿದ್ದಾರೆ ಜನ. ಅದು 500 rupees ಟಿಕೆಟ್ ತಗೊಂಡವರಿಗೆ ಸೀಟ್ ಇಲ್ಲದೆ ನಿಂತು 3 ಗಂಟೆ ಕಾರ್ಯಕ್ರಮ ನಿಂತು ನೋಡಿದ್ದಾರೆ. ಸ್ಟೇಜಲ್ಲೆಲ್ಲ ಕೆಳಗೆ ಕೂತಿದ್ದಾರೆ, ನಾವು ಬಾರಿಸುವಲ್ಲೆಲ್ಲ. ಟಿಕೆಟ್ ಇದ್ದ ಜನ ಒಂದು ಚೂರು ಸೌಂಡ್ ಇಲ್ಲ, ಆರಾಮದಲ್ಲಿ ಕೇಳ್ಕೊಂಡು ಕ್ಲಾಪ್ ಕೊಡ್ಕೊಂಡು ಹೋಗಿದ್ದಾರೆ. ನಿಂತು ಕ್ಲಾಪ್ ಹೊಡಿತಿದ್ವಿ ಜನ, ಕಿಟಕಿಯಲ್ಲಿ ಕೂತಿದ್ದಾರೆ, ನಿಂತು ಸ್ಟ್ಯಾಂಡಿಂಗ್ನಲ್ಲಿ ಕೂತಿದ್ದಾರೆ. ಅದು ನನಗೆ ಒಂದು ಭಾಳ ಸಂತೋಷ. ಅದು ಒಂದೇ ಒಂದು ಶಬ್ದ ಎತ್ತದೆ,
ಬರೀ ಕ್ಲಾಪಿಂಗ್ ಸೌಂಡ್ ಮಾತ್ರ, ಚಪ್ಪಾಳೆಗಳು ಮಾತ್ರ ಅಲ್ಲ, ಬೇರೆ ಇಲ್ಲ ನಿಜಕ್ಕೂ ನಾನು ಅದೊಂದು ನನಗೆ ಬಹಳ. ಹೌದಪ್ಪ, ಬಹಳ ವರ್ಷಗಳ ಹಿಂದೆ ನಾನು ಸಹಿತ ಒಂದು ಆಡಿಯನ್ಸ್ ಆಗಿ ಕೂತು ನಿಮ್ಮ ಕಾರ್ಯಕ್ರಮವನ್ನು ನೋಡಿ ಮೂಕ ವಿಸ್ಮಿತನಾಗಿದ್ದೆ ಸರ್. ಹೌದು, ಅಂದ್ರೆ ಒಂದು ನನಗೆ ರೆಕಾರ್ಡ್ ಕೇಳ್ದಂಗೆ, ಒಂಥರ ರೆಕಾರ್ಡ್ ಅಂದ್ರೆ ಕ್ಯಾಸೆಟ್ ಎಲ್ಲ CD ಕೇಳ್ದಂಗೆ ನಿಮ್ದು. ಮೋಸ್ಟ್ಲಿ ನನಗೆ ಒಂದು ನೆನಪಿದೆ, ಬಹಳ ವರ್ಷಗಳಿಂದ ನೀವೊಂದು ಸ್ಟೋರಿ ಹೇಳಿದ್ರಿ ನನಗೆ. ನೀವು ಹಾಡಿದಾಗ ಜನ ಎಲ್ಲ ಕ್ಯಾಸೆಟ್ ಹಾಕಿದಾರೆ ಅಂತ ತಿಳ್ಕೊಂಡಿದ್ರು ಅಂತ. ಹೌದೌದು. ಆ ಇನ್ಸಿಡೆಂಟ್ ನೆನಪು. ಫಸ್ಟ್ ಇನ್ನೊಂದು ಪ್ರೋಗ್ರಾಮ್ ಅದು, ಅದರಲ್ಲಿ ತೇರೆ ನಾಮ್ ಕಾ ದಿವಾನ ಅಂತ ಒಂದು ಹಾಡು. ಓಕೆ. ತೇರೆ ನಾಮ್ ಕಾ ದಿವಾನ ತೇರೆ ಘರ್ ಕೊಡು ಅಂತ ಸ್ಕ್ರೀನ್ ನ ಒಳಗಿಂದ ಸ್ಟಾರ್ಟ್ ಮಾಡಿದೆ. ಆರ್ಗನೈಸರ್ ಒಂದು ಹೊಸ ಐಡಿಯಾ ಮಾಡುವ, ಸ್ಕ್ರೀನ್ ನ ಒಳಗಿಂದ ಹಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. 2 ಲೈನ್ ಒಳಗಿಂದ ಹಾಡಿ ಮತ್ತೆ ಓಪನ್ ಮಾಡುವ ಅಂತ. ತೇರೆ ನಾಮ್ ಕಾ ದಿವಾನ ತೇರೆ ಘರ್ ಕೋ ಢೂಂಢತಾ ಹೈ, ಅದು ಸಾಂಗ್. ಅದು ಸ್ಟಾರ್ಟ್ ಮಾಡಿದೆ ನಾನು 2 ಲೈನ್ ಒಳಗಿಂದಲೇ ವಿತ್ ಮ್ಯೂಸಿಕ್. ಓಕೆ. ಒಳಗಿಂದ ಶ್ರುತಿ ಕೊಟ್ಟರು ಸ್ಟಾರ್ಟ್ ಮಾಡಿದೆ. ಆಗ ಜನರು ಹೇಳ್ತಾ ಇದ್ದಂತ ಕೆಳಗೆಲ್ಲ, ಇದು ರೆಕಾರ್ಡ್ ಇಟ್ಟಿದ್ದಾರೆ, ಸ್ಟಾರ್ಟ್ ಆಗಲಿಲ್ಲ ಪ್ರೋಗ್ರಾಮ್, ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು, ಇದು ರೆಕಾರ್ಡ್ ಇಟ್ಟಿದ್ದಾರೆ ಕಂಡು. ಹಾಗೆ 2 ಲೈನ್ ಆದಮೇಲೆ ಸ್ಕ್ರೀನ್ ಮೆಲ್ಲ ಹೋಗ್ಲಿಕ್ಕೆ ಶುರು ಆಯಿತು. ಓಕೆ. ಸೇಮ್ ತೇರೆ ನಮ್ ಕಾ ದಿವಾನ. ಒಂದು ಚಪ್ಪಾಳೆ ಬಿತ್ತು, ಇದು ಒರಿಜಿನಲ್ ಪ್ರೋಗ್ರಾಮ್ ನಡೀತಾ ಇದೆ ಅಲ್ವಾ? ಅದು ನನಗೊಂದು. ಇಲ್ಲ ಸರ್, ನಿಮಗೆ ಚಪ್ಪಾಳೆ ಬಿದ್ದಿದ್ದನ್ನ ನಾನು ಅನುಭವಿಸಿದ್ದೇನೆ ನಿಜಕ್ಕೂ. ಅಂದ್ರೆ ಆಡಿಯನ್ಸ್ ಆಗಿ ಕೂತು ಆ ಜನಗಳು ಬಂದಿದ್ರಲ್ಲ, ನನ್ನ ಗಲ್ಫ್ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ. ಅಲ್ಲ, ನಾನ್ ಬಂದಿದ್ದೆ ಅನ್ನೋದಕ್ಕಿಂತ ನನಗೆ ಅವಕಾಶ ಕೊಟ್ಟದ್ 2009ರಲ್ಲಿ ನಾವು ಗಲ್ಫಿಗೆ ನಿಮ್ಮ ಜೊತೆಗೆ ಒಂದು ಪ್ರಯಾಣ ಬೆಳೆಸುವಂತ. ನಾನು ಮೊದಲೇ ಬಾರಿ ವಿಮಾನ ಹತ್ತಿದ್ದೆ ನಿಮ್ ಜೊತೆಗೆ. ಹಾಗಾಗಿ ಅಲ್ಲ, ನಿಜಕ್ಕೂ ಇದೆಲ್ಲ ನಾನು ಮರೆಯೋದುಂಟೆ. ನನಗೆ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟರು ನೀವು. ಹಾಗಾಗಿ ಯಾಕಂದ್ರೆ ನಾನು ಯಾವಾಗ್ಲೂ ಅಪ್ಕಮಿಂಗ್ ಬಿಗಿನರ್ಸ್ ಇದ್ರೆ ಅವರಿಗೆ ಎನ್ಕರೇಜ್ಮೆಂಟ್ ಕೊಡ್ತೇನೆ. ಅವರು ಅಂದ್ರೆ ಅವ್ರು ಎಣಿಸಬಾರ್ದು, ನನಗೆ ಏನು ಸಿಕ್ಕಲಿಲ್ಲ ಅಂತ ಎಣಿಸಬಾರ್ದಲ್ಲ, ನಂದೇ ನನಗೆ ಎಣಿಸ್ತದೆ. ನನಗೆ ಸ್ಟಾರ್ಟಿಂಗ್ನಲ್ಲಿ ಹಾಗೆ ಆಗುವಾಗ ಹಾಡು ಕೊಡಲಿಲ್ಲ, ನನಗೆ ಹಾಡ್ಲಿಕ್ಕೆ ಬೀಳಲಿಲ್ಲ, ಎಷ್ಟು ಬೇಸರ ಆಗ್ತಿತ್ತು ಆಗ. ನಿಜ ನಿಜ. ನನಗೆ ಒಂದ್ಸಲ ಹಾಗೆ ಆಗಿದೆ. ಓಕೆ. ಯಾವಾಗ ಏನಾಯ್ತು? ಆ ಒಂದು ಇನ್ಸಿಡೆಂಟ್ ನನಗೆ ಫಸ್ಟ್ ಇಯರ್ PUC ಅವನು PUC ಇದ್ದವರಿಗೆ ನಾನು ಕೊಡುದಿಲ್ಲ, ನಾವೆಲ್ಲ ಫೈನಲ್ ಇಯರ್ನವರಿಗೆ ಚಾನ್ಸ್ ಅಂತ ಕಾಲೇಜ್ನಲ್ಲೆಲ್ಲ ನಾನು ಹಿಂದೆ ಹಾಕಿದ್ರು. ಎಷ್ಟು ಒಳ್ಳೆ ಹಾಡ್ತಾ ಅಂತ ರೆಕಮೆಂಡ್ ಮಾಡಿದ್ರು ಕೂಡ ನನಗೆ ಕೊಡ್ಲೇ ಇಲ್ಲ ಚಾನ್ಸ್. ಇಲ್ಲ ಅದು ಆಗುದಿಲ್ಲ. ಹೌದು. ಕಡೆಗೆ ಒಬ್ಬ ಜನರೆಲ್ಲ ಹೋಗುವಾಗ ನಾನಿಂದ ಹೇಳ್ಕೊಂಡು ಹೋಗಿ ಆರ್ಕೆಸ್ಟ್ರಾ ಅಲ್ಲೇ ಇತ್ತು, ಅವರ ರಿಕ್ವೆಸ್ಟ್ ಮಾಡಿ, ಇವರೊಂದು ಈಗ 2 ಲೈನ್ ಹಾಡ್ತಾರೆ, ಇರಲಿ. ಜನರು ಎದ್ದಿದ್ದಾರೆ. ಆಗ ಎದ್ದು ಹೋಗುವಾಗ ನಾನು ಸ್ಟಾರ್ಟ್ ಮಾಡಿದೆ, ಜಾನೆ ವಾಲೋ ಜರ ಮುಡ್ಕೆ ದೇಕು ಮುಜೆ, ಏಕ್ ಇನ್ಸಾನು ಮೈ ತುಮಾರಿ ಥರ. ಎಲ್ಲ ರಿಟರ್ನ್ ಬಂದರು. ಓಕೆ. ಎಲ್ಲ ರಿಟರ್ನ್ ಬಂದು ವಾಪಸ್ ಕೂತು ಕ್ಲಾಪ್ ಹೊಡೆದು ಒನ್ಸ್ ಮೋರ್ ಆಗಿ ಹೋಗಿದೆ. ಓಕೆ. ಅದು ನಮ್ದು ಒಂದು ಇನ್ಸಿಡೆಂಟ್. ಓಕೆ ಸರ್, ನನಗೆ ಕೆಲವು ಕ್ವಿಕ್ ಕ್ವೆಶನ್ಸ್ಗಳನ್ನ ಕೇಳಬೇಕು. ಅದಕ್ಕೂ ಮುಂಚೆ 2 ಪ್ರಶ್ನೆ ಕೇಳಬೇಕು. ಆ ಕಾಲದಲ್ಲಿ ಎಲ್ಲ ನೀವು ಸ್ಟಾರ್ಟ್ ಮಾಡಿದ್ದು ಮತ್ತೆ ನೀವು ಮುಂದುವರಿತಾ ಇದ್ದಂಥ ದಿನಗಳಲ್ಲಿ ಈ ತರ ಎಲ್ಲ ಟೆಕ್ನಾಲಜಿ ಇರಲಿಲ್ಲ. ಏನಿಲ್ಲ, ಇರಲಿಲ್ಲ. ಎಕ್ಕೋ ಇಲ್ಲ, ವಾಯ್ಸಿಗೆ ಎಕ್ಕೋ ಇಲ್ಲ, ಬರೀ ಮೈಕ್ ಒಂದು ಚಿಮಿಣಿ ಇಟ್ಟಾಗೆ ಹೀಗೆ. ಹೌದು, ಆ ಮೈಕಿನಲ್ಲಿ ನಾವೇ ಬೊಬ್ಬೆ ಆಗ್ಬೇಕು. ಹೌದು, ನಾವೇ ಹಲೋ 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 4 ಸರ್ತಿ ನಾವೇ ಹೇಳ್ಬೇಕು. ಓಕೆ. ಅದು ಏನಾಗುದಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ರಿ. ತುಂಬಾ ಕಷ್ಟ ಸರ್ ಆ ಕಾಲದಲ್ಲಿ. ಅಕೋಸ್ಟಿಕ್ ಹಾಡುಗಳಾದ್ರೆ ಬಹಳ ಕಷ್ಟ ಆಗ್ತಿತ್ತು ನಮ್ಗೆ ಹಾಡ್ಲಿಕ್ಕೆ. ಹೌದು ಸರ್. ನೋಡಿ, ನಾವೇ ಒಂದು ವಾಯ್ಸಿಗೆ ಒಂದು ಎಕೋ ಕೊಡ್ತಿದ್ದೇವೆ. ಹೌದಾ? ಆ ವಾಯ್ಸಿಗೆ ಎಕೋ ಕೊಡೋದು ಹೆಂಗೆ? ಒಂದು ಎಕೋ ನಾವೇ ಕೊಟ್ಟಾಗೆ ಹಾಡ್ಬೇಕಾಗ್ತದೆ. ಅದು ನಾವು ಒಂದು ಟೆಕ್ನಿಕ್ ಯೂಸ್ ಮಾಡಿದೆ ಆ ಕಾಲದಲ್ಲಿ. ಹೌದಾ? ಹೌದು. ಈಗ ಅದನ್ನ ಮಾಡಿದ್ರೆ ಡಬಲ್ ಎಕೋ ಆಗ್ತದೆ. ಹೌದು, ಕರೆಕ್ಟ್ ಸರ್. ಮತ್ತೆ ಒರಿಜಿನಲ್ ಕೇಳುದಿಲ್ಲ, ಎಕೋ ಮಾತ್ರ ಕೇಳ್ತದೆ ಅಲ್ವಾ? ಹೌದು, ಹಾಗೆ. ಸರ್, ನೀವು ಸಂಗೀತ ಕ್ಷೇತ್ರದಲ್ಲೇ ಇದ್ದವರು, ನೀವೇನು ಶಿಫ್ಟ್ ಆಗ್ಲಿಲ್ಲ. ಮೊಹಮ್ಮದ್ ರಫಿ ಅವರ ಹಾಡುಗಳನ್ನೇ ಹಾಡ್ಕೊಂಡು ನಿಮ್ಮ ಬದುಕನ್ನು ಸಾಗಿಸಿದವರು. ಹೌದು, ಬೇಕಾದಷ್ಟು ಹಣ. ಸಂಗೀತ ನಿರ್ದೇಶಕ ಕೂಡ ನಾನು. ಹೌದು, ಸುಮಾರು ಸಿಡಿಗೆ ಮ್ಯೂಸಿಕ್ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಹೌದು ಸರ್. ಈಗ 3 ಸಿಡಿಗಳು ರಿಲೀಸ್ ಆಗಿವೆ. ಓಕೆ. ಏನು ಹೆಸರು? ಒಂದು ಹಳೆ ಹಾಡು ಹೊಸ ಭಾವ ಅಂತ ಕನ್ನಡ. ಓಕೆ. ಕನ್ನಡ ಹಾಡುಗಳಿಗೆ, ಜಾನಪದ ಗೀತೆಗಳಿಗೆ ಲೇಟೆಸ್ಟ್ ತರಹದ ಸಂಗೀತ, ಫಿಲ್ಮಿ ಟೈಪ್ ಬಾಲಿವುಡ್ ಸ್ಟೈಲ್ ನ ಮ್ಯೂಸಿಕ್ ಹಾಕಿ ನಾನು ಮಾಡಿದ್ದೆ. ಓಕೆ. ಹಳೆ ಹಾಡು ಹೊಸ ಭಾವ, ಅದರ ಹೆಸರೇ ಹಾಗೆ. ಮ್ಯೂಸಿಕ್ ಎಲ್ಲ ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಟೈಪ್, ಫಿಲ್ಮ್ಯಾಟಿಕ್ ಟೈಪ್ ಮ್ಯೂಸಿಕ್. ಓಕೆ. ಮತ್ತೆ ಅದೆಲ್ಲ ಜಾನಪದಗಳು. ಸರ್, ಅದು ಹಿಟ್ ಆಗಿದೆ ಸಿಡಿ. ಇನ್ನೊಂದು ಬಾಸ್ ಕೊಂಕಣಿ ರಾಗ, ಕೊಂಕಣಿಯಲ್ಲಿ ಒಂದು ಕೊಟ್ಟಿದೆ, ಬಾಸ್ ತರಂಗಿಣಿ ರಾಗ ತರಂಗಿಣಿ ಬಾಸ್ ಕೊಂಕಣಿ ಅಂತ, ಅದು ಒಂದಿದೆ. ಇನ್ನೊಂದು ತ್ರಿಭಾಷಾ ಸಂಗಮ್, 3 ಭಾಷೆಯಲ್ಲಿದ್ದು ಒಂದು ಕಾಂಬಿನೇಷನ್ ಇದೊಂದು ರೆಕಾರ್ಡ್ ಮಾಡಿದ್ದೀರಿ. ಓಕೆ ಸರ್, ನಾನು ಅದೇ ಪ್ರಶ್ನೆ ಅರ್ಧಕ್ಕೆ ನಿಂತಿತ್ತು. ನಿಮಗೆ ಈ ಕ್ಷೇತ್ರದಲ್ಲಿ ಬೇಕಾದಷ್ಟು ಹಣ ಸಂಪಾದನೆ ಆಗ್ತಾ ಇತ್ತಾ ಸರ್? ಸಿಕ್ತಿತ್ತು. ಮತ್ತು ಕಾಲೇಜ್ ಡೇಸಲ್ಲಿ ನಾವು ಉಳಿಸಿಕೊಂಡಿಲ್ಲ ಅದನ್ನೆಲ್ಲ.
ಸಿಕ್ಕಿದನ್ನು ಕಾಣಿಸಿ ಕರ್ಕೊಂಡು ಹೋಗಿ ಕಾಫಿ ಊಟ ಇದರಲ್ಲಿ ಎಲ್ಲ ಗಂಜಲ್ ಗಮ್ಮತ್ ಮಾಡ್ಬೇಕು. ಅಲ್ಲ ಯಾಕೆ ಹೇಳಿದೆ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಹಣ ಸಿಗ್ತದೆ. ನನ್ನ ಹಿಂದೆ ಸುಮ್ಮಾ ಎಲ್ಲ ಹುಡುಗರು ಒಟ್ಟಿಗೆ ಬರೋದು. ನಿಮ್ಗೊಂದು ಸ್ಟಾರ್ ಅಟ್ರಾಕ್ಷನ್ ಇತ್ತು. ಹೌದು, ಆ ಟೈಮ್ಲಿ ನನ್ನ ಹಿಂದೆ ಮಿನಿಮಮ್ 4-5 ಜನ ಯಾವಾಗ್ಲೂ ಇದ್ದಾರೆ. ಬಾಡಿ ಗಾರ್ಡ್ ಫ್ರೆಂಡ್ಸೇ ಕಮ್ ಬಾಡಿ ಗಾರ್ಡ್. ಅವರಿಗೊಂದು ಗತ್ತು ಮತ್ತೆ ಅವರಿಗೆ ನಾನು ಏನಾದ್ರು ಕೊಡ್ತಿದ್ದೆ. ಹೌದು, ತಿನ್ನಿಸುದು, ಊಟ ಮಾಡಿಸುದು, ಸಿನಿಮಾ ಕರ್ಕೊಂಡು ಹೋಗುದು, ಇಂಥದ್ದೆಲ್ಲ ಮೂವಿಗೆ ಕರ್ಕೊಂಡು ಹೋಗುದು. ಮತ್ತೆ ಇನ್ನೊಂದು ನಾನು ಮತ್ತೆ ನಂದೇ ಒಂದು ಅನಿಸಿಕೆ ಅಂತ ಇರಬಹುದು ಸರ್, ಈ ಹಿಂದಿ ಭಾಷೆಯನ್ನ ಕಲಿಯೋದು ಕೂಡ ನಿಮ್ಗೊಂದು ಚಾಲೆಂಜ್ ಅಂತ ಅನ್ಸ್ಲಿಲ್ವಾ? ಯಾಕೆಂದ್ರೆ ಅಷ್ಟೇ ಸ್ಪಷ್ಟವಾಗಿ, ಅಷ್ಟೇ ಸ್ಫುಟವಾಗಿ, ಅಷ್ಟೇ ಚಂದವಾಗಿ ಮಾತನಾಡ್ಬೇಕಲ್ಲ. ಯಾಕಂದ್ರೆ ನಾವು ಫ್ರಮ್ ದ ಬಿಗಿನಿಂಗ್ ಚೈಲ್ಡ್ಹುಡ್, ಬಾಲ್ಯದಲ್ಲಿ ನನಗೆ ಆ ಹಿಂದಿ ಒಂದು ಇದ್ರದ್ದು ಭಾಷೆದು ಒಂದು ಅಟ್ರಾಕ್ಷನ್ ಬಹಳ ಇತ್ತು. ಈ ಭಾಷೆ ಚೆನ್ನಾಗಿ ಆಗ್ತದೆ ಅಂದ್ರೆ ಆ ಟೈಮ್ನಲ್ಲಿ ಮೂವಿಗಳೆಲ್ಲ ಹಾಗೆ ಹಿಂದಿ ಮೂವೀಸ್ ಮಾತ್ರ ಅಲ್ಲ, ಕನ್ನಡ ಡೆವಲಪ್ ಆಗಲಿಲ್ಲ ಆಗ ಮಂಗಳೂರಲ್ಲಿ ಹೆಚ್ಚು. ಒಂದು 10-15 ಹಿಂದಿ ಮೂವೀಸ್ ಬಂದ್ರೆ ಒಂದು ಕನ್ನಡ ನಡುವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಏನಾದ್ರು ಒಂದು ಬರ್ತಿತ್ತು. ಹಾಗೆ ಹಿಂದಿಗಳಿಗೆ ನಮ್ಮ ಮಂಗಳೂರು ಗೊತ್ತಿದೆ ಅಲ್ಲ ತಮಗೆ, ಉಡುಪಿ ಮಂಗಳೂರು ಹಿಂದಿ ಸ್ವಲ್ಪ ಇದು ಜಾಸ್ತಿ. ಹೌದು, ಇನ್ಫ್ಲುಯೆನ್ಸ್ ಜಾಸ್ತಿ. ಹೌದು, ಹಾಗೆ ಆ ಟೈಮ್ನಲ್ಲಿ ಹಿಂದಿ ಹಾಡುಗಳೇ ಜಾಸ್ತಿ. ನಾವು ಒಂದು ಕಾರ್ಯಕ್ರಮ ಲಿಸ್ಟ್ ಮಾಡುವಾಗ 30 ಹಾಡುಗಳು ಲಿಸ್ಟ್ ಮಾಡಿದ್ರೆ 29 ಹಿಂದಿ ಹಾಡು, ಒಂದು ಕನ್ನಡ. ಅಲ್ಲ, ಇದು ಒಂದು 20 ವರ್ಷಗಳ ಹಿಂದೆ ಹೀಗೆ ಇತ್ತು. ಹೌದು, ಈ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲೂ ಸಹಿತ ಅವ್ರಿಗೆ ಕನ್ನಡ ಹಾಡು ಅಷ್ಟೊಂದು ಬೇಡ ಇತ್ತು. ಬಟ್ ಈ ಮುಂಗಾರು ಮಳೆ ಬಂದ ನಂತರ ಸ್ವಲ್ಪ ಬದಲಾಯಿತು. ಸ್ವಲ್ಪ ಇತ್ತೀಚೆಗೆ ಕನ್ನಡ ಹಾಡು ಒಳ್ಳೆ ಬರ್ಲಿಕ್ಕೆ ಪ್ರಾರಂಭ ಆಯ್ತಲ್ಲ, ಅದ ನಂತರ ಕನ್ನಡ ಹಿಂದಿ ಕಮ್ಮಿ, ಕನ್ನಡ ಜಾಸ್ತಿ ಈಗ. ಹಾಗೆ ಆಗಿದೆ ಮಂಗಳೂರಲ್ಲಿ. ನಿಜ. ಆಗ್ಲಿ ಸರ್, ಈಗ ನಾನು ಕೆಲವು ಫಾಸ್ಟ್ ಕ್ವೆಶನ್ಸ್ ಗಳನ್ನ ಕೇಳ್ತೇನೆ, ತುಂಬಾ ಬ್ರೀಫ್ ಆಗಿ ನೀವು ಉತ್ತರ ಕೊಡಿ. ಅದೇ, ನಿಮ್ಗೆ ಪ್ರಶಂಸೆಗಳ ಮಹಾಪೂರನೇ ನೀವು ಅನುಭವಿಸಿದ್ದೀರಿ. ನಿಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಅನ್ಸಿದ್ದು ಯಾವ್ದು ನೆನಪಿದೆಯಾ? ಕಾಂಪ್ಲಿಮೆಂಟ್ PP ಶ್ರೀನಿವಾಸ್ನ ಹೇಳಿದಲ್ಲ. ಹೌದು, ಅದು ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್. ಹೌದಾ? ಒಬ್ಬ ಅತ್ಯದ್ಭುತ ಗಾಯಕ ನನ್ನನ್ನು ರಫಿಯ ಪುನರ್ಜನ್ಮ ಅಂತ ಸ್ಟೇಜಲ್ಲಿ ಕರೆದು ಸನ್ಮಾನ ಮಾಡೋದು ಒಂದು ದೊಡ್ಡ ವಿಷಯ ನನಗೆ ಅಲ್ವಾ? ಅದು ಮೋಸ್ಟ್ ವ್ಯಾಲ್ಯೂಬಲ್ ನಮ್ದು. ಈಗಲೂ ಅಂದ್ಕೊಂಡಾಗ ರೋಮಾಂಚನ. ಹೌದು, ಖಂಡಿತ. ಅಂಥ ಗಾಯಕ ನನಗೆ ಕರೆದು ಅಂಥದ್ದು ಪ್ರಶಸ್ತಿ ಕೊಡಬೇಕಾದ್ರೆ ನಾವೇನಾದರೂ ಪುಣ್ಯ ಮಾಡಿರ್ಬೇಕಾದ್ರು. ಹೌದು. ಈವರೆಗೆ ನೀವು ನೀಡಿರುವ ಕಾರ್ಯಕ್ರಮಗಳ ಸಂಖ್ಯೆ ಸುಮಾರು ಎಷ್ಟಿರ್ಬೋದು, ಮತ್ತೆ ಎಷ್ಟು ದೇಶಗಳನ್ನ ಸುತ್ತಿ ಬಂದಿದ್ದೀರಿ? ಸಂಖ್ಯೆ ಒಂದು 3000 ಪ್ಲಸ್ ಆಗ್ಬೋದು. 3000 ಪ್ಲಸ್. ಎಷ್ಟು ದೇಶಗಳಿಗೆ ಹೋಗಿದ್ದೀರಾ? ಒಂದು ಆಲ್ಮೋಸ್ಟ್ 4-5 ನಡೆದಿದೆ. ಹೌದು. ತುಂಬಾ ಜನ ಸಂಗೀತಗಾರರ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ, ಅಂದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಹೌದು. ಉದಾಹರಣೆಗೆ ಈಗ ಸರ್, ಇವರು SPB ಅವ್ರ ಜೊತೆ ಕೀಬೋರ್ಡ್ ನುಡಿಸ್ತಾರೆ, ರಾಜೇಶ್ ಕೃಷ್ಣನ್ ಜೊತೆ, ವಿಜಯ್ ಪ್ರಕಾಶ್ ಜೊತೆ, ರೆಹಮಾನ್ ಕೀಬೋರ್ಡಿಸ್ಟ್ ಇವರು ಅಂತೆಲ್ಲ ಹೇಳ್ತಾರಲ್ಲ. ಹಾಗೆ ನೀವು ತುಂಬಾ ಜನರ ಸಂಗೀತಗಾರರ ಜೊತೆ ಕೆಲಸ ಮಾಡಿದಿರಿ, ಮಂಗಳೂರಿನವರು ಅಥವಾ ಬೇರೆ ಬೇರೆ ಊರಿನವರು. ನಿಮ್ಮ ಫೇವ್ರೇಟ್ ಮ್ಯೂಸಿಷಿಯನ್ ಯಾರು? ಫೇವ್ರೇಟ್ ಮ್ಯೂಸಿಷಿಯನ್ ಪಪ್ಪನ್, ಕೇರಳದಲ್ಲಿ ಪದ್ಮನಾಭನ್ ಅಂತ. ಪದ್ಮನಾಭನ್ ಅವರ ಹೆಸರು ಪಪ್ಪನ್ ಅಂತ ಕರೆದನ್ನ ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮಗಳಿಗೆ ಪಪ್ಪನ್ ಬರ್ತಾರೆ. ಈಗಲೂ ಕ್ಯಾಲಿಕಟ್ನಿಂದ ಅವರು ಯೇಸುದಾಸಿಗೆಲ್ಲ ಪ್ಲೇ ಮಾಡ್ತಾರೆ. ಯೇಸುದಾಸ್ ಮತ್ತೆ ಕೇರಳದಲ್ಲಿ ದೊಡ್ಡ ದೊಡ್ಡ ಕಲಾಕಾರರಿಗೆ ಪ್ಲೇ ಮಾಡುವುದು. ನನ್ನ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾರೆ ಅವರು. ಅವ್ರದ್ದು ಪ್ಲೇ ಅಂದರೆ ಹೇಗಿರ್ತದೆ ಅಂದರೆ ಎಕ್ಸಾಕ್ಟ್ ಲೈಕ್ ರೆಕಾರ್ಡ್ನಲ್ಲಿ ಯಾವ ಎಫೆಕ್ಟ್ ಇದೆ ಆ ಹಾಡಿಗೆ ಅದನ್ನೇ ಕೀ ಮಾಡಿ ಅಪ್ಲೈ ಮಾಡ್ತಾರೆ, ಅದನ್ನೇ ಹಾಕ್ತಾರೆ ಅವರು. ನಿಮಗೆ ಕಿವಿ ಕೊಡುವಾಗ ಅದು ಆ ಟೈಮ್ನಲ್ಲಿ ರೆಕಾರ್ಡ್ ಕೇಳಿದಾಗೆ ನೆನಪು ಬರ್ತದೆ. ಆ ಟೈಮ್ನಲ್ಲಿ ರೆಕಾರ್ಡ್ನಲ್ಲಿ ಯಾವ ಮ್ಯೂಸಿಕ್ ಇತ್ತು ಅದೇ ಮ್ಯೂಸಿಕ್ ಅವರು ಕೀಬೋರ್ಡಲ್ಲಿ ತರಿಸಿ ಕೊಡ್ತಾರೆ. ಬೇರೆ ಕೀಬೋರ್ಡ್ನಲ್ಲಿ ಅಂಥದ್ದೇ ಎಫೆಕ್ಟ್, ಬೇರೆ ಎಲ್ಲ ಎಫೆಕ್ಟ್ ಹಾಕಿ ಅದೇ ಬರ್ತದೆ, ಸಾಧಾರಣ ಬರ್ತದೆ, ಅಷ್ಟೊಂದು ಏನೋ ಇದು ವ್ಯತ್ಯಾಸ ಕಾಣ್ತದೆ ಅಂತ. ಅವ್ರದ್ದು ಕಿವಿ ಕೊಟ್ಟರೆ ರೆಕಾರ್ಡ್ ಹಿಟ್ ಆಗಿ ಆಗ್ತದೆ. ಓಕೆ, ಅಂಥ ಪ್ಲೇ. ಓಕೆ, ಮತ್ತೆ ವೆರಿ ಸ್ಮೂತ್ ಪ್ಲೇಯರ್. ಅಂದರೆ ಕೈ ಹೇಗೆ ಹೊಡ್ತು ಗೊತ್ತೇ ಆಗೋದಿಲ್ಲ, ಅವರು ಖಾಲಿ ಹೀಗೆ ಮಾಡ್ತಾರೆ ಅಷ್ಟೇ, ಇಲ್ಲಿಂದ ಅಲ್ಲಿವರೆಗೆ. ಹೌದು, ಏನು ಆ್ಯಕ್ಷನ್ ಇಲ್ಲ, ಮುಖದಲ್ಲಿ ಗೊತ್ತಾಗೋದಿಲ್ಲ, ಮುಖದಲ್ಲಿ ಖಾಲಿ, ಆದರೆ ಅಷ್ಟೇ ಅಕ್ಯುರೇಟ್ ಪ್ಲೇ ಹೋಗ್ತದೆ. ಓಕೆ, ಅದಕ್ಕೆ ನನಗೆ ಬಹಳ ಇಷ್ಟ. ಓಕೆ, ಯಾವುದೇ ಹಾಡು ಕನ್ನಡಕ್ಕೆ ಕನ್ನಡದಾಗೆ ಕೊಡ್ತಾರೆ, ಹಿಂದಿಗೆ ಹಿಂದಿ ಹಾಡುವಾಗೆ ಅದರಲ್ಲಿ ಹೇಗೆ ಬರ್ತದೆ ಹಾಗೇ ಕೊಡ್ತಾರೆ. ಓಕೆ ಸರ್, ನಿಮ್ಮ ಕಾರ್ಯಕ್ರಮಗಳು ಆರಂಭ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ತಯಾರಿಯನ್ನ ನಡೆಸ್ತೀರಾ? ಅಂದ್ರೆ ರಿಹರ್ಸಲ್ ಮಾಡ್ತೀರಾ? ಮಾಡ್ತೇವೆ. ಈಗಲೂ ಮಾಡ್ತೇವೆ. ನಾನು ಅಂದ್ರೆ ಹಾಡುಗಳನ್ನು ಕ್ಯಾಚ್ ಮಾಡಿದ್ರೆ ನೊಟೇಷನ್ಸ್ ಎಲ್ಲ ಹಾಕಿ ಕೇರಳಕ್ಕೆ ಕಳಿಸ್ತೇನೆ ಪಪ್ಪನಿಗೆ. ಪಪ್ಪನವರಿಗೆ ಕಳಿಸ್ಕೊಡ್ತೇನೆ ಸಂಗೀತಗಾರರಿಗೆ ಕೊಡ್ಲಿಕ್ಕೆ. ಅದು ನೋಟ್ಸ್ ಎಕ್ಸಾಕ್ಟ್ ಇರ್ತದೆ, ಅದು ನಾನು ಕೊಟ್ಟದ್ದು.
ಫಿಲ್ಮ್ ಹಾಡಿನಲ್ಲಿ ಹೇಗಿರ್ತದೆ ಅದನ್ನು ಸರಗಮದಲ್ಲಿ ಹಾಕಿ ಬರೆದು ಕೊಡ್ತೇನೆ ನಾನು. ಹೀಗೆ ಬರ್ತದೆ ಅಲ್ಲಿ ಕಾರ್ಡ್ಸ್ಗಳು ಯಾವ್ದು ಬರ್ತದೆ ಅಂತ ಅದು ಕೂಡ ಗಿಟಾರ್ ಕಾರ್ಡ್ಸ್ ಅಂತ ಕೊಡ್ತೇವೆ ನಾವು. ಅದು ಸ್ವಲ್ಪ ಕಾರ್ಡ್ಸ್ ವ್ಯತ್ಯಾಸ ಆದರೆ ಅಪಶ್ರುತಿ ಕೇಳ್ತದೆ ಹಾಡು. ಅದಕ್ಕೆ ಅಕ್ಯುರೇಟ್ ಆ ಪ್ಲೇಸಲ್ಲಿ ಅದೇ ಕಾರ್ಡ್ ಬೀಳ್ಬೇಕು. ಅದನ್ನು ಕೂಡ ಮಾರ್ಕ್ ಮಾಡಿ ಅಲ್ಲಿ ಸ್ವಲ್ಪ ಫಾರ್ ಎಕ್ಸಾಂಪಲ್ ಜಿ ಮೈನರ್, ಎಫ್, ಸಿ ಅಂತ ಯಾವ ಪ್ಲೇಸಲ್ಲಿ ಬರ್ತದೆ ಅದನ್ನೆಲ್ಲ ಹಾಕಿ ಅವರಿಗೆ ಕೊಟ್ಟು ಕಳಿಸ್ತೇನೆ. ಇಲ್ಲದ್ರೆ ನಾನು ಮತ್ತೆ ಪಪ್ಪನ್ನು ಕೂತು ಅದನ್ನು ಸೆಟ್ ಮಾಡಿ ಬಿಡ್ತೇವೆ. ಓಕೆ. ನಾನು ಹಾಡು ಹಾಕಿ ತೋರಿಸೋರಿಗೆ ಇಲ್ಲಿ ಇದು ಹಾಕಿ ಪಪ್ಪನ್ ಇಲ್ಲಿ ಅದು ಹಾಗೆಯೇ ಕೇಳಿಸ್ತದೆ ಪಾಸ್. ಅದಕ್ಕೆ ಸ್ವಲ್ಪ ನಮ್ಮ ಕೆಲಸವೂ ಇದೆ ಅದರಲ್ಲಿ. ಅವರನ್ನು ನಂಬಲಿಕ್ಕೆ ಆಗೋದಿಲ್ಲ. ಅವರೆಲ್ಲವೂ ಅವರೇ ಮಾಡ್ತಾರೆ ಅಂತ ಕೂತಿರೋದು, ನಾವು ಅದನ್ನು ಕೂತ್ಕೊಂಡು ನಾನು ಮತ್ತೆ ಪಪ್ಪನ ಸೆಟ್ ಮಾಡ್ತೀವಿ. ಓಕೆ. ರಫಿ ಅವರ ಇಷ್ಟೊಂದು ಗೀತೆಗಳಲ್ಲಿ ನಿಮ್ಮ ಅತ್ಯಂತ ನೆಚ್ಚಿನ ಗೀತೆ ಯಾವುದು ಮತ್ತೆ ಯಾಕಾಗಿ ಸರ್? ಇದು ನನಗೆ ದೊಡ್ಡ ಕ್ವಶನ್ ಆಗಿದೆ, ಪ್ರಶ್ನೆ, ಸವಾಲು. ಅದಕ್ಕೆ ಕೇಳಿದೆ. ರಫಿ ಹಾಡಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಹೇಳಲಿಕ್ಕೆ ಆಗೋದು. ಖಂಡಿತ ಅಷ್ಟು ಹಾಡುಗಳಿವೆ. ಹೌದು. ನನಗೆ ಕನ್ಫ್ಯೂಸ್ ಆಗಿದೆ ಯಾವುದು ನಂದು ಫೇವರೇಟ್ ಯಾವುದು ಇಲ್ಲ ಅಂತ. ಇದನ್ನು ಫೇವರೇಟ್ ಹೇಳಲಿಕ್ಕೆ ಹೋದ್ರೆ ಇನ್ನೊಂದು ಹಾಡು ನನಗೆ ಕಾಯ್ತಾ ಇದೆ, ನಾನಿಲ್ವಾ ಅಂತ ಆ ಟೈಪ್. ಹೌದು, ಹಾಗೆ ಹೇಳುದು ಬಹಳ ಕಷ್ಟ ನನಗೆ ಕಷ್ಟ. ಓಕೆ. ಆದ್ರೂ ನಿಮ್ಮ ಕಾರ್ಯಕ್ರಮಗಳಲ್ಲಿ ಟಾಗೋರ್ ಅವರು ಇದನ್ನೊಂದು ಹಾಡ್ಲೇಬೇಕು ಅಂದ್ರೆ ನಿಮ್ದೊಂದು ಟ್ರಂಪ್ ಕಾರ್ಡ್ ಗೀತೆ ಅಂತಿರ. ಟ್ರಂಪ್ ಕಾರ್ಡ್ ಮಧುಬನ್ ಮೇ ರಾಧಿಕಾ ಕ್ಲಾಸಿಕಲ್. ಓಕೆ, ಅದನ್ನ 4 ಸಾಲ ನಮಗೋಸ್ಕರ. ಆಯ್ತು ಮಾಡು. मधुबन में राधिका ना चेहरे, मधुबन में राधिका ना चेहरे, गिरधर के मुरलियां बाजे रे, मधुबन में राधिका ना चेहरे. ವಾಹ್. ಇನ್ನೊಂದು ಕೆಲವು ಪ್ರಶ್ನೆ ಕೇಳ್ಬೇಕು ಸರ್. ನಿಮ್ಗೆ ಹಾಡುವಾಗ ಇದೊಂದು ಸ್ವಲ್ಪ ಕಷ್ಟ ಅಂತ ಅನ್ಸುವಂತ ಹಾಡು ಯಾವುದು? ರೆಕಾರ್ಡ್ ಆಗಿದೆ. ಕಷ್ಟ ಅಂತ ಯಾವುದಾಗಲಿಲ್ಲ, ಆದರೆ ದುನಿಯಾ ಕೆ ರಖವಾಲೆ, ರಫೀದ್ ದುನಿಯಾ ಕೆ ರಖವಾಲೆ, ಬೈಜು ಅವರ ಚಿತ್ರಗೀತೆ ಒಂದಿದೆ. ಅದು ಹಾಡುವಾಗ ನಾನು ಲಾಸ್ಟಿಗೆ ಇಡ್ತೇನೆ ಅದನ್ನು. ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೊನೆಯದಾಗಿ ಆ ಹಾಡು ಹಾಡ್ತೇನೆ. ಯಾಕಂದರೆ ಆ ಪಿಚ್ಚನ್ನು ಸುರಿಗಾಡಿದರೆ ಮತ್ತೆ ನೆಕ್ಸ್ಟ್ ಹಾಡಿಗೆ ನನಗೆ ಆ ಪಿಚ್ ಸ್ವರ ಉಳಿತದ ಇಲ್ವೋ ಅಂತ ಡೌಟು. ಹಾಗೆ ಆಗ್ತದೆ. ಹೌದೌದು, ಅಂತ ಹೈ ಹೋಗ್ತದೆ ಅದರಲ್ಲಿ. ಲಾಸ್ಟಿಗೆ ರಖವಾಲೆ 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 ಹೈ ಎಳಿತಾವೆ. ಓಕೆ. ಹೌದು. ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಇದೆ. ಹೌದು, ನಿಮ್ಮ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾನು ಕೇಳಿದ್ದೀನಿ, ಬದುಕಮ್ಮ ಬದುಕಮ್ಮ ಎಕ್ಕಡ ಪತ್ತೋರ. ಅದು ಡ್ಯಾನ್ಸಿಂಗ್ ಸಾಂಗ್ ಅದು. ಹೌದೌದು, ಅದು ಮತ್ತೆ ಹಮ್ಮ ಕಾಲೇ ಇತ್ತು. ಅದಕ್ಕೆ ಈಗಲೂ ಜನರು ನಲಿತಾರೆ. ಲಾಸ್ಟ್ ಸಾಂಗ್ ಅವರಿಗೆ ನಾನು 2 ಕುಡಿಸ್ಲಿಕ್ಕೆ ಆಡಿಯನ್ಸಿಗೆ ಈ 2 ಹಾಡು ಹಾಡ್ತೇನೆ. ಒಂದು ಬದುಕಮ್ಮ, ಇನ್ನೊಂದು ಹಮ್ಮ ಕಾಲೇ ಆಯಿತು ಕ್ಯಾ ಹುವಾ. ಇನ್ನೊಂದಿದೆ ಬದನ್ ಪೇಸಿತಾರೆ, ಪ್ರಿನ್ಸ್ ಅಂತ ಫಿಲ್ಮ್ ಇದು. ಅದು 3 ನಂದು ಮಾಸ್ಟರ್ ಪೀಸ್ ಅದು. ಸಾಧಾರಣ ಎಲ್ಲಿ ಹೋದ್ರು ಇರ್ತದೆ ಅದು. ಮಧುಬನ್ ಮೇ ರಾಧಿಕಾ. ನಿಮ್ಗೆ ಯಾಕಂದ್ರೆ ನಾನು ನನ್ನ ಖುಷಿಗೆ ಹಾಡೋದಾದ್ರೆ ಬೇರೆ ಹಾಡುಗಳಿವೆ, ಮೆಹಫಿಲ್ ಟೈಪ್. ನನಗೆ ಯಾವಾಗಲೂ ಮೆಹಫಿಲ್ ಅಂದ್ರೆ ಬಹಳ ಇಷ್ಟ. ಅದರಲ್ಲಿ ನಮ್ಮ ಹೃದಯಪೂರ್ವಕವಾಗಿ ಹಾಡುವಂತ ಒಂದು ಹಾಡುಗಳನ್ನು ನಮ್ಗೆ ಹಾಡ್ಲಿಕ್ಕೆ ಆಗ್ತದೆ. ಇದೆಲ್ಲ ನಾವು ಕೇವಲ ಪ್ರೇಕ್ಷಕರಿಗೋಸ್ಕರ ಹಾಡ್ತೇವೆ. ಯಾವುದು ಬದುಕಮ್ಮ, ಹಮ್ ಕಾಲೇ, ಇದು ಬದನ್ ಪೇಸಿದ್ದಾರೆ ಅವರೇ ಬದನ್ ಪೇ ಹಾಡಿ ಸರ್, ಅದು ಜಸ್ಟ್ ಫಾರ್ ಪಬ್ಲಿಕ್ ರಿಕ್ವೆಸ್ಟ್. ಓಕೆ. ನಮ್ಮ ಪರ್ಸನಲ್ ಕೇವಲ ಮೆಹಫಿಲ್ ಅಂತ ಕೊಡ್ತೇನೆ ನಾನು. ಅಂದರೆ those who are interested only in some romantic sentimental songs, ಅಂಥವರೇ ಬರ್ತಾರೆ ಅದಕ್ಕೆ. ಆಡಿಯನ್ಸ್ ಕೂಡ ಅಂಥವರೇ ಇರ್ತಾರೆ ಅದಕ್ಕೆ. ಅವರೇ ಒಂದು 100-200 ಜನ ಕೂಡಿ ಮೆಹಫಿಲ್ ಅಂತ ಇಡ್ತಾರೆ. ಆ ಕಾರ್ಯ ಸುಮಾರು ಕೊಟ್ಟಿದ್ದೇನೆ ಸರ್. ಆಧುನಿಕವಾಗಿ ಇಷ್ಟೊಂದೆಲ್ಲ ಬೆಳೆದಿರುವಂಥ ದಿನಗಳಲ್ಲಿ ಈಗಲೂ ಸಹಿತ ಮೊಹಮ್ಮದ್ ರಫಿ ಅವರ ಗೀತೆಗಳಿಗೆ ಅಥವಾ ಸಂಗೀತ ಕಾರ್ಯಕ್ರಮಗಳಿಗೆ ಅಥವಾ ನಿಮ್ಮದೇ ಭಾಷೆಯಲ್ಲಿ ಏಕ್ ಶಾಮ್ ರಫಿಗೆ ನಮಗೆ ಡಿಮಾಂಡ್ ಇದೆಯಾ ಸರ್? ಹೌದು, ಬರ್ತಾರೆ ಜನ. ಅದಕ್ಕಂತೇಳಿ ಬರುವ ಜನ ಇದ್ದಾರಲ್ಲ. ಹೌದು. ಎಷ್ಟು ದುಡ್ಡು ಕೊಟ್ಟು ಆರ್ಕೆಸ್ಟ್ರಾಗಳನ್ನೆಲ್ಲ ಡಮ್ ಸಾಂಗ್ಸ್ ಎಲ್ಲ ಅಲ್ಲಿ ಇಲ್ಲಿ ಉತ್ಸವ, ಜಾತ್ರೆ, ಬಸ್ ಸ್ಟ್ಯಾಂಡ್ ಇಲ್ಲೆಲ್ಲ ಕೇಳಿ ಸಾಕಾಗಿದೆ ಅವರು.
ಅದು ಇಂಥ ಕಾರ್ಯಕ್ರಮ ಯಾರು ಕೊಡುವುದಿಲ್ಲ ನೋಡಿ. ಇಲ್ಲಾಂದ್ರೆ ಅಪರೂಪ ಅವರು ಅರೇಂಜ್ ಮಾಡಿದರೆ ಈಗಲೂ ಬರ್ತಾರೆ. ರಫಿ ಅಂದಾಗ ನನಗೆ ಎಸ್ ಪಿ ಹಾಗೆ ಬಾಲಸುಬ್ರಹ್ಮಣ್ಯಂ. ನಾನು ಶಂಕರ್ ಜಂಕ್ಷನ್ ಅವ್ರದ್ದೇ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಹೌದು ಮ್ಯೂಸಿಕ್ ಡೈರೆಕ್ಟರ್ ಶಂಕರ್ ಜಂಕ್ಷನ್ ಹೌದು. ಅವರದ್ದೇ ಕಾರ್ಯಕ್ರಮ ಒಂದು ಕೊಟ್ಟು. ಅವ್ರು ಕಂಪೋಸ್ ಮಾಡಿರುವಂತಹ ಅವ್ರು ಹಾಡುಗಳದ್ದು. ಮಾತ್ರ ಕೇವಲ ಶಂಕರ್ ಜಂಕ್ಷನ್ ಕಂಪೋಸ್, ಮತ್ತೆ ಮದನ್ ಮೋಹನ್ ಕಂಪೋಸ್ ಮಾಡಿದ್ದಾರೆ. ಅದು ಬಹಳ ಕಷ್ಟ. ಓಕೆ. ಮದನ್ ಮೋಹನ್ ಕಾರ್ಯಕ್ರಮಕ್ಕೆ ಜನ ಒಟ್ಟು ಮಾಡೋದು ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಅವರು ಭಯಂಕರ ಒಬ್ಬ ಸಂಗೀತ ನಿರ್ದೇಶಕ. ಮದನ್ ಮೋಹನ್ ನನ್ನ ಫೇವ್ರೇಟ್. ಅವರು ಸಂಗೀತ ನಿರ್ದೇಶಕರುಗಳಿಗೆಲ್ಲ ಒಂದು ಸಂಗೀತ ನಿರ್ದೇಶಕರು. ಹೌದಾ? ಮದನ್ ಮೋಹನ್ ಅವರನ್ನು ಬಿಟ್ಟು ಮಾಡ್ಲಿಕ್ಕೆ ಯಾರು ಸಾಧ್ಯ? ಆ ಟರ್ನಿಂಗ್ಸ್, ಆ ಕರ್ವ್ಸ್, ಆ ಮೆಲಡಿ, ಅವರ ಕಾರ್ಯಕ್ರಮವನ್ನು ನಾನು ಕೊಡುವಾಗ ಅದಕ್ಕೆ ಜನ ಬರ್ತಾರೆ ಇಲ್ಲ ನನಗೆ ಡೌಟ್ ಇತ್ತು. ಅದಕ್ಕೆ ಬಂದಿದ್ದಾರೆ ಬ್ಯಾಂಗ್ಳೂರಲ್ಲಿ. ವೆರಿ ನೈಸ್. ಹೌದು, ಯಾಕಂದ್ರೆ ಮದನ್ ಮೋಹನ್ನ ಆರಾಧಕರೆಲ್ಲ ಕೆಲವಿದ್ದಾರೆ. ಆ ದಿವಸ ನೋಡಿದ್ದೆ ನಾನು. ಈ ರಫಿ ಅವರು ಹಾಡಿರುವಂತಹ ಡುವೆಟ್ ಗೀತೆಗಳಲ್ಲಿ ನಿಮಗೆ ತುಂಬಾ ಮೆಚ್ಚಿನ ಗೀತೆಗಳು ಯಾವುದು? ಅಂದ್ರೆ ಅವರು ಲತಾ ಮಂಗೇಶ್ಕರ್ ಜೊತೆ ಮತ್ತೆ ಆಶಾ ಭೋಸ್ಲೆ ಜೊತೆ ಅವರ ಒಟ್ಟಿಗೆ 414 ಹಾಡು ಹಾಡಿದ್ದಾರೆ. ಆಶಾಜಿಯವರ ಒಟ್ಟಿಗೆ 903. ಓ ನೋಡಿ. ಆಶಾ ಒಟ್ಟಿಗೆ ಜಾಸ್ತಿ ಹಾಡಿದ್ರು ಅವರು. ಅಂದ್ರೆ ನಡುವಿನಲ್ಲಿ ರಫಿ ಲತಾ ಬ್ರೇಕ್ ಆಯ್ತಲ್ಲ. ಹೌದು. 414 ಹಾಡು ಕೇವಲ. ಅದ ನಂತರ ಅವರಿಗೆ ಬ್ರೇಕ್ ಆಯ್ತು. ಬೇಕಂದ್ರೆ ಅವರಿಗೆ ಸ್ವಲ್ಪ ಏನೋ ಇದು ಬಂತೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ. ಹೌದು, ಯಾಕಂದ್ರೆ ರೆಕಾರ್ಡ್ನ ಇದು ಉಂಟಲ್ಲ, ಯಾವುದು ನಿಮ್ಮ ಕಮಿಷನ್, ರೆಕಾರ್ಡ್ನಲ್ಲಿ ಸಿಂಗರಿಗೆ ಕಮಿಷನ್ ರಫಿ ಹೇಳೋದು ಬೇಡ ಅಂತ. ಯಾವಾಗೊಂದು ಹಾಡುವಾಗ ಅವರು ನಮಗೊಂದು ಸಂಭಾವನೆ ಕೊಡ್ತಾರೆ, ಮತ್ತೆ ಬಾಕಿ ಎಲ್ಲ ಲಾಭ ಅವರು ತಗೊಳ್ಳಿ ಅಂತ. ಲತಾಕ್ಕೆ ಅದು ಸಿಟ್ಟು ಬಂತು. ಅದರಲ್ಲಿ ನಮಗೆ ಬೇಕು, ನೀವು ಯಾರು ಅಪೋಸ್ ಮಾಡೋರು. ಹಾಗೆ ಅವರಿಗೆ ಇದಾಗಿ ಸ್ವಲ್ಪ ಕಾಂಪ್ಲಿಕೇಶನ್ ಬಂತು. ಓಕೆ ಸರ್. ಅದನಂತರ ರೆಗ್ಯುಲರ್ ಆಶಾ ಭೋಸ್ಲೆ. ಆಮೇಲೆ ಮತ್ತೆ ಸರಿ ಆಯ್ತು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಸರಿಯಾಗಲಿಲ್ಲ, ಮತ್ತೆ ಸ್ವಲ್ಪ ಆಯಿತು, ಆದರೂ ಅಷ್ಟಕ್ಕಷ್ಟೇ. ಓಕೆ ಓಕೆ ಸರ್. ಇನ್ನಷ್ಟು ತುಂಬ ಪ್ರಶ್ನೆಗಳೆಲ್ಲ ಬರ್ತಾ ಇದೆ. ಓಕೆ, ಇದು ನಿಮ್ಗೆ ಎಷ್ಟು ಅವರ ಹಾಡುಗಳ ಕಂಠಪಾಠ ಇದೆ ಈಗ? 600 ಇರ್ಬೋದು, 500-600. ಸೊ ಅಷ್ಟು ಹಾಡುಗಳ ಸಾಹಿತ್ಯವನ್ನ ಇಲ್ಲಿ ಇಟ್ಕೊಳ್ಳೋದು ಹೇಗೆ? ನೀವು ಪುಸ್ತಕ ನೋಡದೆ ಹಾಡ್ತೀರಾ? ಸಾಧ್ಯ? ಅದೊಂದು ಅಭ್ಯಾಸ. ಅದು ಅಭ್ಯಾಸ. ಈಗ ನೀವು ಹಲ್ಲು ಉಜ್ಜುವಾಗ ಕಣ್ಣನ್ನು ನೋಡಿ ಉಜ್ಜುತ್ತೀರಾ? ಇಲ್ಲ, ಪ್ರಾಕ್ಟೀಸ್ ಆಗಿದೆ. ಇದು ನೀವು ಹೇಗೆ ಹೇಳಿದ್ರಿ ಅಂತಂದ್ರೆ, ಹಾಗೆ ಹಾರ್ಮೋನಿಯಂ ನುಡಿಸುವಾಗ ನಾವು ಅದನ್ನ ಹಾರ್ಮೋನಿಯಂ ನೋಡುದಿಲ್ಲ, ಕೆಲವು ಸರ್ತಿ ನೋಡ್ತೇವೆ ಅಲ್ಲದೆ, ಬಾಕಿ ಟೈಮ್ನಲ್ಲಿ ನೋಡದೆ ಬಾರಿಸ್ತೇವೆ, ಕೀಬೋರ್ಡ್ ನುಡಿಸ್ತೇವೆ. ತಬಲ ಬಾರಿಸುವಾಗ ಅದನ್ನು ನೋಡಿಯೇ ಬಾರಿಸೋದಿಲ್ಲ. ತಬಲ ಬಾರಿಸೋ ಸಿಂಗರ್ನನ್ನು ನೋಡ್ತಾನೆ ನಾವು, ಹಾಡುಗಾರನ್ನು ನೋಡಿ ಬಾರಿಸ್ತಾನೆ, ಆರ್ಕೆಸ್ಟ್ರಾನ ನೋಡ್ತಾನೆ. ಯಾಕಂದರೆ ಇಲ್ಲಿ ಪ್ರಾಕ್ಟೀಸ್ ಕರೆಕ್ಟ್ ಆಗಿದೆ. ಹಾಗೆ ನಮ್ಮ ಹಾಡುಗಾರಿಗೆ ಒಂದು ಲೈನ್ ಹೇಳುವಾಗ ನೆಕ್ಸ್ಟ್ ಲೈನ್ ಆಟೋಮೆಟಿಕ್ ಬರ್ತದೆ. ನೀವು ಪ್ರಾಕ್ಟೀಸ್ ಮಾಡಿ ಇಟ್ಟಿರ್ಬೇಕು. ನಿಜ ನಿಜ. ಎಲ್ಲ ನೀವು ಕೊಟ್ಟಿರುವ ಉದಾಹರಣೆ. ಆದರೂ ಕೂಡ ಕಾರ್ಯಕ್ರಮಕ್ಕೆ ಹೋಗುವಾಗ ನಾನೊಂದು 30 ಹಾಡುಗಳನ್ನು ಸೆಟ್ ಮಾಡಿದ್ದೆ. 12 ಗಂಟೆ ಕಾರ್ಯಕ್ರಮಕ್ಕೆ 212 ಹಾಡುಗಳನ್ನು ನಾನು ಹಾಡಿದ್ದೇನೆ. ಆ 212 ಹಾಡುಗಳು ಬಾಯಪಾಠ ಸರಿಯಾಗಿದೆಯೋ, ಪ್ರೊನೌನ್ಸಿಯೇಷನ್ ಸರಿ ಇದೆಯೋ, ಅಥವಾ ವರ್ಡ್ಸ್ ಏನಾದರೂ ಮಿಸ್ಟೇಕ್ ಇದೆಯೋ ಅದನ್ನು ನೋಡಿ ಒಂದು 10 ದಿನ ಕೂತ್ಕೊಂಡು ಅಷ್ಟು ಹಾಡುಗಳನ್ನು ಡೈಲಿ ಹಾಡ್ತಾ ಇದ್ದೆ. ಕಾರ್ಯಕ್ರಮಕ್ಕೆ ಮೊದಲು 12 ದಿವಸ ಕೂತ್ಕೊಂಡಿದ್ದೇನೆ. ಎಲ್ಲ ಹಾಡುಗಳನ್ನು ಬೈಪಾಠ ಮಾಡಿ, ಅಂದರೆ ಪಬ್ಲಿಕ್ ಹಾಡುದಲ್ವಾ, ಏನಾದರೂ ಒಂದು ಮಿಸ್ಟೇಕ್ ಆಗೋದಾಗೆ ನಾವು ನೋಡ್ಬೇಕು. ನೀವು ಕೊಟ್ಟ ಉದಾಹರಣೆ, ಹಲ್ಲುಜಿ ಉದಾಹರಣೆ ಚೆನ್ನಾಗಿತ್ತು. ಇದು ಒಂಥರ ಒಂದು ಗಾದೆ ಇದೆ ನೋಡಿ ಸರ್, ಉಗುಳಿ ಉಗುಳಿ ರೋಗ, ಬೊಗಳಿ ರಾಗ ಅಂತ ಹೇಳ್ದಂಗೆ. ಹಾಗೆ ಅದು ಅಲ್ವಾ? ಅದು ಬರ್ತದೆ ಆಟೋಮೆಟಿಕ್. ಫಸ್ಟ್ ಲೈನ್ ಆಡುವಾಗ ಸೆಕೆಂಡ್ ಲೈನ್ ಬರಲೇಬೇಕು ನಿಮಗೆ, ಬಾಯ್ಪಾಠ ಮಾಡಿದ್ರೆ ಬರಬೇಕು. ಓಕೆ ಸರ್, ಇನ್ನು ಕೊನೆಯದು 2 ಪ್ರಶ್ನೆ. ಒಬ್ಬ ಹಿರಿಯ ಗಾಯಕರಾಗಿ, ಹಿರಿಯ ಸಂಗೀತ ನಿರ್ದೇಶಕರಾಗಿ, ಇಷ್ಟೊಂದು ಸುದೀರ್ಘ ಅನುಭವ ಹೊಂದಿದವರಾಗಿ, ಈಗ ಬರ್ತಾ ಇರುವಂತಹ ಕಲಾಕಾರರಿಗೆ, ಸಂಗೀತಗಾರರಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಕಿವಿ ಮಾತೇನು? ಸಂಗೀತಗಾರರಿಗೆ ಅಥವಾ ಹಾಡುಗಾರರಿಗೆ? ಇಬ್ಬರಿಗೂ ಅಂತ ಇಟ್ಕೊಳ್ಳಿ, ಯಾಕಂತಂದ್ರೆ ನಿಮ್ಮ ಮಾತುಗಳಿಗೆ ಅಷ್ಟು ತೂಕ ಇದೆ. ಇಲ್ಲ ಸರ್, ಅದು ಸುಮ್ಮನೆ. ಯಾಕಂದ್ರೆ ಈಗ ಹಾಡುಗಾರರೆಲ್ಲ ಎಷ್ಟು ಸಿಗ್ತದಂತ ನೋಡಿ, ಹಾಡುಗಳಿಗೆ ವ್ಯಾಲ್ಯೂ ಇಲ್ಲ. ಈಗ ಸಂಗೀತ ನಿರ್ದೇಶಕ ಆದರೂ ನೋಡಿ ಯಾವ ಟೈಪ್ ಕಾಂಪೋಸಿಷನ್ ಮಾಡ್ತಾರೆ ಅವರು. ಲಿರಿಕ್ಸ್ ನೋಡಿದ್ರು, ನಿನ್ನನ್ನು ಬಡಿತೇನೆ, ಹೊಡಿತೇನೆ, ನನ್ನ ಮಗನೇ ಅಂಥದ್ದೆಲ್ಲ ಹಾಡು ಅಲ್ವಾ? ಅದರಲ್ಲಿ ಏನಾದ್ರು ಇದೆಯಾ? ಅವರ ಮಿಸ್ಟೇಕ್ ಅಲ್ಲದು. ಫಿಲ್ಮ್ ಹೀರೋ ಕೂಡ ಈಗ ಗಜಲ್ ಹೀರೋ ಇಲ್ಲ, ಈಗ ಪಿಸ್ತೂಲ್ ಇಲ್ಲದೆ ಹೀರೋ ಇಲ್ಲ ಈಗ. ಎಕ್ಸಾಕ್ಟ್ಲಿ. ಪಿಸ್ತೂಲ್ ಮತ್ತು ಡಿಶಿಮ್ ಇಲ್ಲದೆ ಹೀರೋ
ಆಗ್ಲಿ ಸಾಧ್ಯನೇ ಇಲ್ಲ. ಆ ಹೀರೋಗೆ ನೀವು ಗಜಲ್ ಹೇಗೆ ಆಡೋದು? ಪಿಸ್ತೂಲ್ ಹಿಡ್ಕೊಂಡ ಗಜಲ್ ಆಡ್ಲಿಕ್ಕೆ ಆಗ್ತದ? ಅಂದ್ರೆ ಇನ್ನು ಇದನ್ನ ತುಂಬಾ ಸಿಂಪ್ಲಿಫೈ ಮಾಡೋದಾದ್ರೆ, ಯಾಕಂದ್ರೆ ಅವರ ಗಾಯಕರ ಮಿಸ್ಟೇಕ್ ಇಲ್ಲ, ಅವ್ರು ಹೇಗೆ ಹೇಳ್ತಾರೆ ಅವ್ರು ಹಾಡಬೇಕು. ಹೌದು, ಅದ್ರಲ್ಲಿ ಮೆಲೋಡಿ ಇಲ್ಲ. ಸಂಗೀತಗಾರ ಮಾಡುವ ಕಂಪೋಸಿಷನ್ ಕೂಡ ಹಾಗೆ, ಒಳ್ಳೇದು ಕಂಪೋಸಿಷನ್ ಮಾಡಿದ್ರೆ ಜನರಿಗೂ ಅದು ಆಗೋದಿಲ್ಲ. ಈಗ ಅವ್ರು ಕೇಳೋದಿಲ್ಲ, ಇಂಥದಕ್ಕೆ ಡಿಮಾಂಡ್ ಜಾಸ್ತಿ. ಅದೇ ಇನ್ನು ಸಿಂಪ್ಲಿಫೈ ಮಾಡಿ ಕೇಳೋದಾದ್ರೆ ನೋಡಿ. ಹೌದು, ಸಂಗೀತ ಕ್ಷೇತ್ರದಲ್ಲಿ ಒಬ್ಬ ಯಂಗ್ಸ್ಟರ್ ಸಾಧನೆ ಮಾಡಬೇಕು ಅಂತ ನಿಜವಾಗಿ ಒಂದು ಜೆನ್ವಿನ್ಲಿ ಮನ್ಸಿರೋನಿಗೆ ನೀವೇನ್ ಹೇಳ್ತೀರಿ? ಮನ್ಸಿರುವವನಿಗೆ ಮಾಡ್ಬೋದು, ಅದಕ್ಕೆ ಕೇಳುವರು ಬೇಕಲ್ಲ ಸರ್. ಯಾರೊಬ್ಬ ಕೇಳ್ತಿದ್ದಾನಂತ ಇಟ್ಕೊಳ್ಳಿ, ಅಂಥದ್ದು ಅವನಿಗೆ ಮಾರ್ಕೆಟ್ ಇಲ್ಲಲ್ಲ. ಹಾಗೆ ಗಜಲ್ಸ್ ಮಾಡ್ಬೋದು ಸಿಂಗರ್. ಗಜಲ್ ರೆಕಾರ್ಡ್ ಮಾಡ್ಬೋದು, ಅವನದೇ ಗಜಲ್ ಇದೆ ಅಲ್ಲ. ಗಜಲ್ಗೆ ಈಗ ಅಂಥ ಟೈಪ್ ಏನು ಬೇಕಂದಿಲ್ಲ, ಗಜಲ್ಸ್ ಹಾಡ್ಬೋದು. ಲೈಕಿಂಗ್ ಕಮ್ಮಿ, ಜನ ಕಮ್ಮಿ, ಆದರೆ ಗೊತ್ತಿದ್ದವರು ಅವರಿಗೆ ಲೈಕ್ ಮಾಡುವ ಗೊತ್ತಿದ್ದ ಕೆಲವೇ ಜನ ಆದರೂ ಕೂಡ ಅವಳು ಒಳ್ಳೆ ಲೈಕಿಂಗ್ ಇದ್ದವ್ರು ಮಾಡ್ತಾರೆ. ಹಾಗೆ ಗಜಲ್ಸ್ ಮಾಡ್ಬೋದು ಅಷ್ಟೆ. ಓಕೆ, ಗಜಲ್ಸ್ ಮತ್ತು ಭಕ್ತಿಗೀತೆ, ಭಾವಗೀತೆ ಚೆನ್ನಾಗಿ ಹಾಡ್ಕೊಂಡು ಮಾಡಿದ್ರೆ ಅದೇ ಒಳ್ಳೇದು. ಈ ಚಲನಚಿತ್ರ ಗೀತೆಗಳನ್ನು ಹಾಡಿ ಒಬ್ಬ ದುಡ್ಡು ಮಾಡ್ಬೋದು. ಒಂದು ಏನೋ 4 ಜನರು ಏನು ಗೊತ್ತಿಲ್ಲದವರು ಇದ್ರಲ್ಲೇ ಹೆಸರು ಮಾಡ್ಬೋದು ಅಷ್ಟೆ. ಬೇರೆ 2 ಸೆಲ್ಫಿ ತೆಗಿಬಹುದು. ನಿಜವಾಗಿ ಸಂಗೀತ ಜ್ಞಾನ ಇದ್ದವರ ಎದುರಲ್ಲಿ ಅವನು ಬಂದರೆ ಅವನಿಗೆ ವ್ಯಾಲ್ಯೂ ಇಲ್ಲ ಅದರಲ್ಲಿ. ಗಜಲ್ ಆಡೋನಿಗಿದೆ ಅವರ ಎದುರು ವ್ಯಾಲ್ಯೂ. ಭಕ್ತಿಗೀತೆ ಆಡೋನಿದೆ, ಒಳ್ಳೆ ಸಂಗೀತಗಾರ ಗೊತ್ತಿದ್ದವರು ಭಕ್ತಿಗೀತೆ ಗಜಲ್ ಆಡೋವನಿಗೆ ಅವರ ಎದುರಿನಲ್ಲಿ ಅವರಿಗೆ ವ್ಯಾಲ್ಯೂ ಸಿಗುತ್ತೆ. ವೆರಿ ನೈಸ್ ಸರ್. ಮಾತಾಡ್ತಾ 1 ಗಂಟೆ ಆಯಿತು, ಗೊತ್ತೇ ಆಗಲಿಲ್ಲ ಎಷ್ಟೊಂದು ವಿಚಾರಗಳ ಬಗ್ಗೆ ಎಲ್ಲ ನಾವು ಮಾತನಾಡಿದ್ವಿ. ನಿಮ್ಮ ಜೊತೆ ಕೂತು ಮಾತಾಡೋದು ಅಂತಂದ್ರೆ ಇದೊಂದು ಸೌಭಾಗ್ಯ. ಖಂಡಿತ, ನನಗೂ ಬಹಳ ಅದ್ಭುತ ಅವಕಾಶ ಸಿಕ್ಕಿತು ಇವತ್ತು. ಬಹಳ ಸಂತೋಷ. ಇದು ನಿಮ್ಮ ದೊಡ್ಡತನ. ಹೀಗೆ ಇಂಟರ್ವ್ಯೂವನ್ನು ತಾವೇ ತಗೊಳ್ತಾ ಇದ್ದೀರಿ, ಅದೇ ನನಗೆ ಸಂತೋಷ. ಇಲ್ಲ, ನನಗೂ ಅದೇ ಹೇಳದ್ನಲ್ಲ, ಇದೊಂದು ಸೌಭಾಗ್ಯ ಅಂತ. ಆಗ್ಲಿ ಸರ್, ನಿಮ್ಮ ಪ್ರಯಾಣ ಹೀಗೆ ಮುಂದುವರಿಲಿ, ಆರೋಗ್ಯವಂತರಾಗಿರಿ ಅಂತ ಹಾರೈಸ್ತೇವೆ. ಆಯ್ತು, ಸಂತೋಷ. ಎಲ್ಲರ ಜನರಿಗೂ ನಮಸ್ತೆ. ಮುಗಿಸೋದಕ್ಕಿಂತ ಮುಂಚೆ ಒಂದೊಂದು ರಿಕ್ವೆಸ್ಟ್, ನಿಮ್ಮ ಇಷ್ಟದ ಯಾವುದಾದ್ರೂ ಒಂದು ಹಾಡಿನ ಮೂಲಕನೇ ಮುಗಿಸೋಣ. तेरे नाम का दीवाना, तेरे घर को ढूंढता है, तेरे नाम का दीवाना, तेरे घर को ढूंढता है, जिस नजर से दिल फिदा है, उस नजर को ढूंढता है, तेरे नाम का दीवाना, तेरे घर को ढूंढता है, तेरे घर को ढूंढता है. आखिरी गीत मोहब्बत का सुनाऊं तो चलूं, मैं चला जाऊंगा, 2 अक्स बालूं तो चलूं, आखिरी गीत मोहब्बत का सुनाऊं तो चलूं, मैं चला जाऊंगा, मैं चला जाऊंगा, मैं चला जाऊंगा. Yes.